Hi, hello, dear friends. Welcome back to our class. This will be going to a very useful class for you all. I am Shivani. So I uploaded so many videos in this channel regarding about spoken English, social science, and pedagogy classes, and also CDP classes. So today I am here you to explain about a new information, something like so I know TET or TET class is very near to you all. So I just wanted to give you a brief and super classes for you all. So the class will be going to about the social science. You consider as it is a revision classes or a summary classes or sum up classes, something like that. Okay, daily one video I am going to upload in this channel. Please do watch. It will be going to a very useful for you all. It is not like only English medium students or those who are writing in English ಅವರಿಗೆ ಅಂತ ಮಾತ್ರ ಅಲ್ಲ, ಈವನ್ ಕನ್ನಡ ಅವರು ಕೂಡ ನೋಡ್ಬೋದು. ಬಟ್ ಆದರೆ ಇನ್ಫಾರ್ಮೇಶನ್ ಐ ಆಮ್ ಗೋಯಿಂಗ್ ಟು ಟೆಲ್ ಇನ್ ಬೋತ್ ಲ್ಯಾಂಗ್ವೇಜಸ್, ಬೈಲಿಂಗ್ವಲ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ಬಟ್ ಆದರೆ ನೋಟ್ಸ್ ಅಥವಾ ಡೀಟೇಲ್ ಆಗಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುವಂಥದ್ದು ಇಂಗ್ಲೀಷಲ್ಲಿ ಆಗಿರುತ್ತೆ. ನಾನು ಎರಡು ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನ್ ಆನ್ಸರ್ಸ್, MCQ ಸೆಷನ್ಸ್ ಎಲ್ಲದನ್ನು ಇಂಪಾರ್ಟೆಂಟ್ ಡೀಟೇಲ್ ಆಗಿರೋದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಕ್ವಶನ್ ಆನ್ಸರ್ಸ್ ಎರಡು ಲ್ಯಾಂಗ್ವೇಜಲ್ಲಿ ನೋಡಿದ್ರು ಇಂಪಾರ್ಟೆಂಟೇ, ಅದೇನು ಇಂಪಾರ್ಟೆಂಟ್ ಇಲ್ಲ ಅಂತ ಇರೋದಿಲ್ಲ ಅಲ್ವಾ. ಐ ಹೋಪ್ ನಿಮ್ಗೆ ಈ ವಿಡಿಯೋಸ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಆಗಿದ್ರೆ ನಮ್ಮ ಹಿಸ್ಟ್ರಿ ಫಸ್ಟ್ ಫಾರ್ಮೋಸ್ಟ್ ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವೆನ್, ವೇರ್ ಆ್ಯಂಡ್ ಹೌ ಅಂತ ನೀವು ತಿಳ್ಕೊಂಡಿರ್ತೀರಾ ಆ್ಯಂಡ್ ನೀವು ಓದ್ತಾ ಇರ್ತೀರಾ. ನೀವು ಎಲ್ಲ ಡೀಟೇಲ್ ಆಗಿ ಕ್ಲಾಸ್ನ ಓದ್ಕೊಂಡ್ಬಂದು ಈ ವಿಡಿಯೋ ನೋಡಿದರೆ ಒಂಥರ ರಿವಿಷನ್ ಆದಂಗೆ ಆಗುತ್ತೆ ನಿಮಗೆ. ಓಕೆನಾ? ಸೊ ಹಾಗಾಗಿ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಓಕೆ, ಒಂದು ಕ್ವಿಕ್ ರಿವಿಷನ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ವೆನ್, ವೇರ್ ಆ್ಯಂಡ್ ಹೌ ಅಂತ ಬಂದಾಗ ಸೊ ಫಸ್ಟ್ ನಾವು ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕಲ್ವಾ. ಸೊ ಐ ನೋ ನಿಮಗೂ ಕೂಡ ಗೊತ್ತಿರುತ್ತೆ ಸೋಷಿಯಲ್ ಸೈನ್ಸ್ ಕ್ಲಾಸಸ್ಗಳನ್ನ ಸ್ಕ್ರೀನನ್ನ ನೋಡ್ಬಿಟ್ಟು ಅಥವಾ ಬುಕ್ಸ್ನ ನೋಡ್ಬಿಟ್ಟು ಮಾಡೋದಿಲ್ಲ ಅಂತ. ಬಟ್ ಇಟ್ ಈಸ್ ಸಮಥಿಂಗ್ ಲೈಕ್ ನೋಟ್ಸ್. ಓಕೆನಾ? ಸೊ ಇದರಲ್ಲಿ ಇರೋಂಥ ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳಬೇಕಾಗುತ್ತೆ. ಹಾಗಾಗಿ ಎರಡು ಥರ ನೀವು ಯೂಸ್ಫುಲ್ ಮಾಡ್ಕೊಳ್ಳಿ ಇದನ್ನ. ಸೊ ವೆನ್, ವೇರ್ ಆ್ಯಂಡ್ ಹೌ ಅಂತ ಬಂದಾಗ ಫಸ್ಟು ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು. ನಾವು ಯಾವುದೇ ಪಾಸ್ಟ್ ಇವೆಂಟ್ಸ್ ಬಗ್ಗೆ, ಪಾಸ್ಟ್ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಬೇಕು ಅಂದರೆ ವಿ ಹ್ಯಾವ್ ಟು ಸ್ಟಡಿ ದ ಹಿಸ್ಟ್ರಿ. ಸೊ ಹಿಸ್ಟ್ರಿ ಮೀನ್ಸ್ ಪಾಸ್ಟ್ ಇನ್ಫಾರ್ಮೇಷನ್. ಹೌ ಡು ವಿ ನೋ ದ ಪಾಸ್ಟ್ ಇನ್ಫಾರ್ಮೇಷನ್? ಓಕೆ, ವಿ ಹ್ಯಾವ್ ಟು ಅನಲೈಸ್ ದ ಟೈಮ್ ಅಲ್ವಾ. ಸೊ ಯಾವಾಗ ಆಯಿತು, ವೆನ್ ಡಿಡ್ ಇಟ್ ಹ್ಯಾಪನ್ ಅಂತ ತಿಳ್ಕೊಳ್ಳೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಿಸ್ಟ್ರಿ ಈಸ್ ಅ ಸ್ಟಡಿ ಆಫ್ ಅವರ್ ಪಾಸ್ಟ್ ದಟ್ ಇನ್ಫಾರ್ಮ್ಸ್ ಅಸ್ ಅಬೌಟ್ ದ ಚೇಂಜಸ್ ವಿಚ್ ಆಕರ್ಸ್ ಓವರ್ ಎ ಟೈಮ್. ಅಂತಂದ್ರೆ ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ ಅಲ್ವಾ. ಸೊ ಅದೇ ಹಿಸ್ಟ್ರಿ. ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋದು ಮತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಚೇಂಜಸ್ ಆಗ್ತಾ ಆಗ್ತಾ ಹೇಗೆ ಚೇಂಜ್ ಆಗಿದೆ, ಓಕೆ, ಟೈಮ್ ಕಳೀತಾ ಏನೇನು ಚೇಂಜಸ್ ಕಾಣ್ತಿದೀವಿ ನಾವು ಅಂತ ತಿಳ್ಕೊಳ್ಳೋದೆ ನಮ್ಮ ಹಿಸ್ಟ್ರಿ ಆಗಿರುತ್ತೆ. ಇಟ್ಸ್ ಅಬೌಟ್ ಫೈಂಡಿಂಗ್ ಔಟ್ ಹೌ ಥಿಂಗ್ಸ್ ವರ್ ಇನ್ ದ ಪಾಸ್ಟ್, ಹೌ ಥಿಂಗ್ಸ್ ವರ್ ಚೇಂಜ್ಡ್. ಓಕೆ, ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದೆ ನೋಡಿ. ಹಿಂದೆ ಹೇಗಿತ್ತು, ಹೇಗೆ ಚೇಂಜ್ ಆಗಿದೆ ಅಂತ ತಿಳ್ಕೊಳ್ಳೋದೇ ಹಿಸ್ಟ್ರಿ. ಓಕೆ, ಇದು ಒಂದು ಸಿಂಪಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ದಿಸ್ ಕಾನ್ಸೆಪ್ಟ್. ಸೊ ಐ ವಿಲ್ ಸಮ್ ಆಫ್ ಯು ವೆರಿ ಸೂನ್ ಅಂಡ್ ಇನ್ ಅ ಲಿಮಿಟೆಡ್ ಟೈಮ್ ಓನ್ಲಿ. ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಅಂಟಿಲ್ ದ ಲಾಸ್ಟ್. ಓಕೆ, ಟು ಬಿಗಿನ್ ದ ಸ್ಟಡಿ ಆಫ್ ಹಿಸ್ಟ್ರಿ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ನೋ ದ ಟೈಮ್ ಫ್ರೇಮ್. ಅಂದ್ರೆ ಒಂದು ಹಿಸ್ಟ್ರಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಟೈಮ್. ಈಗ ಒಂದು ಜನರಲ್ ಆಗಿ ನಾನು ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಕೇಳ್ತೀವಿ, ಯಾವಾಗಾಯ್ತು, ಹೇಗಾಯ್ತು, ಯಾವಾಗ, ಹೇಗೆ, ಎಲ್ಲಿ ಅಲ್ವಾ. ಆ ಕ್ವಶನ್ ಇರೋದೇ ಅದೇ ತರ ನೋಡಿ, ವೆನ್, ವೇರ್ ಅಂಡ್ ಹೌ. ಓಕೆ, ಇದು ಕಾಮನ್ ಜನರಲೈಸ್ ಮಾಡಿ ಕೇಳೋವಂಥ ಕ್ವಶನ್ಸ್ಗಳು ನಾವು. ಸೊ ಡೇಟ್ಸ್ ಇನ್ ಹಿಸ್ಟ್ರಿ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಓಕೆ, ನಮ್ಮ 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಬುಕ್ಸ್ ಇಂದನೂ ಇದು ನಮಗೆ ಕೊಡ್ತಾ ಬಂದಿದ್ದಾರೆ. ಓಕೆ, ಆಲ್ ಡೇಟ್ಸ್ ಬಿಫೋರ್ ದ ಕ್ರೈಸ್ಟ್. ಓಕೆ, ಬಿಫೋರ್ ಕ್ರೈಸ್ಟ್ ಟೈಮ್ ಅನ್ನ ನಾವು ಕೌಂಟೆಡ್ ಬ್ಯಾಕ್ವರ್ಡ್ಸ್ ಕೌಂಟ್ ಮಾಡ್ತೀವಿ. ಅಂತ ಅಂದ್ರೆ ಬಿಫೋರ್ ಕ್ರೈಸ್ಟ್ BC ಟೈಮ್ನ ಯಾವಾಗಲೂ ಕೂಡ ನಾವು ಬ್ಯಾಕ್ವರ್ಡ್ಸ್ ಕೌಂಟ್ ಮಾಡ್ತೀವಿ. ದಟ್ ಈಸ್ ಇನ್ ದ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಅಂದ್ರೆ ಮೇಲ್ ಹೋಗ್ತಾ ಹೋಗುದು, ಡಿಸೆಂಡಿಂಗ್ ಅಂದ್ರೆ ಕೆಳಗಡೆ ಬರ್ತಾ ಹೋಗುತ್ತೆ. ಈಗ 319, 318, 317. ಸೊ ಈ ತರ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಡೇಟ್ಸ್ ನ ಕೌಂಟ್ ಮಾಡ್ತೀವಿ ಆಫ್ಟರ್ ಕ್ರೈಸ್ಟ್. ಓಕೆ, AD ಅಥವಾ ಕಾಮನ್ ಎರಾ ಅಂತ ಹೇಳ್ತಾರೆ, ಸ್ಪೆಷಲಿ AD ಅಂತ ಹೇಳ್ತಾರೆ. ಓಕೆ, ಅದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕೌಂಟ್ ಮಾಡ್ತಾ ಬರ್ತೀವಿ. ಲೈಕ್ 1857, 58, 59. ಸೊ ಈ ತರ. ಓಕೆ, ಆಸ್ ಸೂನ್ ಆಸ್ ವಿ ಕಂಪೇರ್ ದ ಪಾಸ್ಟ್ ವಿತ್ ದ ಪ್ರೆಸೆಂಟ್. ಓಕೆ, ಪಾಸ್ಟ್ ನ ಪ್ರೆಸೆಂಟ್ ಜೊತೆ ಕಂಪೇರ್ ಮಾಡಿದಾಗ ವಿ ರೆಫರ್
ಟು ದ ಟೈಮ್ ದಟ್ ಈಸ್ ವಿ ಟಾಕ್. ಓಕೆ, ಪಾಸ್ಟ್ ಪ್ರೆಸೆಂಟ್ ಜೊತೆ ಕಂಪೇರ್ ಮಾಡಿದಾಗ ನಾವು ಹೇಳ್ತೀವಿ ಇಟ್ ಹ್ಯಾಪನ್ 319 BC ಆರ್ ಆಫ್ಟರ್ AD 87 ಅಂತ, ಅಂದ್ರೆ 1857 ಅಂತ. ಓಕೆ, BC ನ ಯಾವತ್ತು ನಂಬರಿನ ಪಕ್ಕ ಬರೀತಾರೆ, ಮೀನ್ಸ್ ಅದ್ ನಂಬರ್ಸ್ ಆದ್ಮೇಲೆ AD ನ ಮುಂಚೆ ಬರೀತಾರೆ ನೋಡಿ, ಇದೇನೆ. ಓಕೆ, BC ಏನ ರೆಫರ್ ಮಾಡುತ್ತೆ ಅಂದ್ರೆ ಬಿಫೋರ್ ಕ್ರೈಸ್ಟ್, ಅಂದ್ರೆ ಕ್ರೈಸ್ಟಿನ ಜನ್ಮ ಆಗ್ಲಿಕ್ಕಿಂತ ಮುಂಚೆ ಅಂತ. AD ಸ್ಟ್ಯಾಂಡ್ಸ್ ಫಾರ್ ಅನ್ನೋ ಡೊಮಿನಿ. ಓಕೆ, ಅನ್ನೋ ಡೊಮಿನಿ ಅಥವಾ ಅನ್ನೋ ಡೊಮಿನಿ ಅಂತಾನು ಹೇಳ್ತಾರೆ. ಇಟ್ ಈಸ್ ಯುವರ್ ಪ್ರೊನೌನ್ಸಿಯೇಷನ್ ಸ್ಕಿಲ್, ಹೇಗೆ ನೆನ್ಪಿಟ್ಕೋಬೇಕು ಹಾಗೆ ನೆನ್ಪಿಟ್ಕೊಳ್ಳಿ, ಅನ್ನೋ ಡೊಮಿನಿ. ಓಕೆ, ಈ ಅನ್ನೋ ಡೊಮಿನಿ ಅನ್ನೋ ವರ್ಡ್ ನ ಲ್ಯಾಟಿನ್ ವರ್ಡ್ ಇಂದ ತಗೊಂಡಿರೋದು. ಇಟ್ ಮೀನ್ಸ್ ಅ ಇಯರ್ ಆಫ್ ದ ಲಾರ್ಡ್ ಅಂತ. ಓಕೆ, ಅನ್ನೋ ಡೊಮಿನಿ ಮೀನ್ಸ್ ಅ ಇಯರ್ ಆಫ್ ಲಾರ್ಡ್ ಅಂತ. We have to keep it in mind for this simple topics and all, because ಈ ತರ ಒಂದು ಚಿಕ್ಕ ಟಾಪಿಕ್ಸ್ ಗಳೇ ಬರೋದು ನಮ್ಮ ಎಕ್ಸಾಮ್ಸ್ ಗಳಲ್ಲಿ. ಅಂಡ್ CE ಸ್ಟ್ಯಾಂಡ್ ಫಾರ್, ಈಗ ಹೇಳ್ತಾರಲ್ವಾ ಕಾಮನ್ ಎರಾ, CE ಅಂತ ಹೇಳ್ತಾರೆ. CE ಸ್ಟ್ಯಾಂಡ್ ಫಾರ್ ಕಾಮನ್ ಎರಾ, ವಿಚ್ ಈಸ್ ಸಮಟೈಮ್ಸ್ ಯೂಸ್ಡ್ ಇನ್ ದ ಪ್ಲೇಸ್ ಆಫ್ AD ಆಲ್ಸೋ. ಅಂದ್ರೆ CE ಅನ್ನೋ ಟರ್ಮ್ ನ ADಗೂ ಕೂಡ ರೆಫರ್ ಮಾಡಿ ಹೇಳ್ತಾರೆ. ಅನ್ನೋ ಡೊಮಿನ್ ಆರ್ ಕಾಮನ್ ಎರಾ ಬೋತ್ ಆರ್ ಸೇಮ್. ಓಕೆ, ಸೋರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ನಮ್ಗೆ ಸೋರ್ಸ್ ಎಲ್ಲಿಂದ ಸಿಕ್ತು, ಇದು ಹೀಗೆ ಆಗಿದೆ, ಇಲ್ಲಿಂದಾನೇ ಬಂದಿದೆ ಅಂತ ಸೋರ್ಸ್ ಹೇಗ್ ಸಿಕ್ತು. ದ ಎವಿಡೆನ್ಸ್ ದಟ್ ರಿಲೇಟೆಡ್ ಟು ದ ಆರಿಜಿನ್ ಆಫ್ ದ ಅರ್ಲಿಯಸ್ಟ್ ಸಿವಿಲೈಸೇಷನ್, ದೇರ್ ಕಲ್ಚರ್, ದೇರ್ ಬಿಲೀವ್ಸ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ದ ಸೋರ್ಸ್ ಆಫ್ ಅವೈಲೇಬಲ್ ಅಬೌಟ್ ದ ಇಂಡಿಯನ್ ಹಿಸ್ಟ್ರಿ. ಅಲ್ವಾ, ನಾವು ಸಿವಿಲೈಸೇಷನ್ ಇಂದ ಓದ್ಕೊಂತ ಬಂದಿದೀವಿ. ಸೊ ನಮಗೆ ಇವನ್ ಬುಕ್ಸ್ ಫಾರ್ಮ್ ಅಲ್ಲೇ ನಮಗೆ ಸಿಕ್ಕಿದೆ ಅಂದ್ರೆ ಹೇಗ್ ಸಿಕ್ತು ಅಂತ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಎಕ್ಸ್ಕವೇಷನ್ ಮಾಡಿದ್ರಿಂದ ಅಲ್ವಾ. ಸೊ ಎಷ್ಟೊಂದು ನಮ್ಮ ಸಿವಿಲೈಸೇಷನ್ಸ್ ಇದೆ, ವೇದಿಕ್ ಕಲ್ಚರ್ಸ್ ಬಗ್ಗೆ ಗೊತ್ತಾಗಿದೆ ನಮ್ಗೆ. ಸೊ ಇದೆಲ್ಲ ನಮ್ಗೆ ಅವೈಲೇಬಲ್ ಆಗಿದ್ದು ನಮ್ಮ ಇಂಡಿಯನ್ ಹಿಸ್ಟ್ರಿಯಿಂದ. ದೀಸ್ ಸೋರ್ಸಸ್ ಆರ್ ವೈಟಲ್ ಫಾರ್ ದ ಹಿಸ್ಟೋರಿಯನ್ಸ್, ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಸೋರ್ಸ್ ಆಗಿರುತ್ತೆ. ಓಕೆ, ಇಂಡಿಯನ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳುವಂತ ಸೋರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಸ್ ದೇ ಗಿವ್ ಇನ್ಫಾರ್ಮೇಶನ್ ಅಬೌಟ್ ವಾಟ್ ಹ್ಯಾಪನ್ ಇನ್ ದ ಪಾಸ್ಟ್ ಆಸ್ ವೆಲ್ ಆಸ್ ಥ್ರೋ ಲೈಟ್ ಆನ್ ದ ರಿಲೆವೆನ್ಸ್ ಆಫ್ ದ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್. ನಮ್ಗೆ ಸಿಕ್ಕಿರುವಂತ ಸೋರ್ಸ್ ಇಂದ ನಮ್ಗೆ ಹಿಂದೆ ಏನಾಯ್ತು ಅನ್ನೋದು ತಿಳಿಸ್ಕೊಡ್ತಾರೆ, ಪ್ಲಸ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಗಳ ಬಗ್ಗೆನೂ ತುಂಬಾ ಜಾಸ್ತಿ ಹೈಲೈಟ್ ಮಾಡುವಂಥದ್ದು. ಓಕೆ, ಸೊ ಹಾಗಾಗಿ ನಮ್ಮ ಸೋರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ವೆರಿ ಇಂಪಾರ್ಟೆಂಟ್. ಕ್ರೈಟೀರಿಯಾ ವಿಚ್ ಡಿಸೈಡ್ಸ್ ದಟ್ ಅ ಪರ್ಟಿಕ್ಯುಲರ್ ಡೇಟ್ ಇಸ್ ಇಂಪಾರ್ಟೆಂಟ್ ಇನ್ ದ ಹಿಸ್ಟ್ರಿ ಆರ್ ದ ಪರ್ಟಿಕ್ಯುಲರ್ ಸೆಟ್ ಆಫ್ ಈವೆಂಟ್ ಆರ್ ಸೆಟ್ ಆಫ್ ಈವೆಂಟ್ಸ್ ಹ್ಯಾಸ್ ಅಕರ್ಡ್ ಆನ್ ಆರ್ ಅರೌಂಡ್ ದ ಡೇ. ಆ ಡೇಟಿನ ಹಿಂದೆ ಮುಂದೆ ಏನಾಗಿದೆ ಅಂತದ್ದು, ಪರ್ಟಿಕ್ಯುಲರ್ ಆ ದಿನ ಏನಾಗಿದೆ ಅಂತದ್ದು. ಓಕೆ, ಇದೆಲ್ಲ ಕೂಡ ಒಂದು ಫಾರ್ಮ್ ಅಲ್ಲಿ ನಮಗೆ ಸಿಕ್ಕಿರೋವಂಥದ್ದು. ಸೊ ನಾವೇ ಅನ್ಕೊಂತಿದ್ವಿ, ವೆನ್ ಐ ಯೂಸ್ ಟು ಸ್ಟಡಿ ಅಬೌಟ್ ಹಿಸ್ಟ್ರಿ, ನಾನು ಅನ್ಕೊಂತಿದ್ದೆ ಯಾರು ಇದನ್ನೆಲ್ಲ ಹೇಳಿದ್ರು, ಎಲ್ಲಿಂದ ಸಿಕ್ತು, ಹೇಗ್ ಸಿಕ್ತು. ಓಕೆ, ಎಷ್ಟು ಅವಾಗೆಲ್ಲ ಇಂಟೆಲಿಜೆನ್ಸ್ ಇದ್ರಲ್ವಾ ಪೀಪಲ್, ಇಷ್ಟೊಂದು ಟೆಕ್ನಾಲಜಿ ಎಲ್ಲ ಇಲ್ದೇನೂ ಕೂಡ ಇಷ್ಟೊಂದು ಸೋರ್ಸಸ್ಗಳನ್ನ ಕಾಪಾಡಿಟ್ಕೊಂಡಿದ್ದಾರೆ ಅಂತ. ಸೊ ಹಾಗೇನೆ ನಮಗೆ ಸಿಕ್ಕಿರುವಂತ ಇಂಡಿಯನ್ ಹಿಸ್ಟ್ರಿಗಳಲ್ಲಿ ಅಥವಾ ಸೋರ್ಸಸ್ಗಳಲ್ಲಿ ಫಸ್ಟ್ ಒನ್ ಇಂಪಾರ್ಟೆಂಟ್ ಸೋರ್ಸ್ ಇರೋವಂಥದ್ದು ಲಿಟ್ರರಿ ಸೋರ್ಸ್, ಅಂದ್ರೆ ಬರವಣಿಗೆ ಮೂಲಕ, ಸಾಹಿತ್ಯದ ಮೂಲಕ ಸಿಕ್ಕಿರುವಂತ ಸೋರ್ಸ್. ಓಕೆ, ದೀಸ್ ಇನ್ಕ್ಲೂಡ್ಸ್ ದ ಅರ್ಲಿಯಸ್ಟ್ ರೈಟಿಂಗ್. ಓಕೆ, ಅರ್ಲಿಯಸ್ಟ್ ಟೈಮ್ಸ್ ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ ಸಿಕ್ಕಿರುವಂತ ರೈಟಿಂಗ್ಸ್ಗಳು ಪಾಮ್ ಲೀವ್ಸ್ ಅಲ್ಲಿ ಸಿಕ್ಕಿದೆ, ತಾಳೆಗರಿನಲ್ಲಿ ಅಥವಾ ಮರಗಳ ತೊಗಟೆಗಳ ಮೇಲೆ ಬರ್ದಿರೋಂಥದ್ರಲ್ಲಿ ಸಿಕ್ಕಿದೆ. ಸಮಥಿಂಗ್ ಲೈಕ್ ಬಾರ್ಕ್. ಓಕೆ, ಬಾರ್ಕ್ಸ್ ಆಫ್ ದ ಟ್ರೀ ಕಾಲ್ ದ ಬೀಚ್ ಅಂತ ಹೇಳ್ತೀವಿ. ಆ ಬೀಚ್ ಗಳ ಮೇಲೆ ಸಿಕ್ಕಿದೆ, ಅದನ್ನ ಮಾನುಸ್ಕ್ರಿಪ್ಟ್ಸ್ ಅಂತ ಹೇಳ್ತಾರೆ. ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ದಿರ್ತಾರಲ್ವಾ, ಅವರ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ದಿರುವಂತ ರೈಟಿಂಗ್ಸ್ ಗಳಿಗೆ ಮಾನುಸ್ಕ್ರಿಪ್ಟ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಸಿಕ್ಕಿರುವಂಥದ್ದು ಅದನ್ನು ಕೂಡ ಕಾಪಾಡಿಟ್ಕೊಂಡಿದ್ದಾರೆ. ಅದರಿಂದನೂ ಕೂಡ ಇನ್ಫಾರ್ಮೇಶನ್ ನಾವು ಗ್ಯಾದರ್ ಮಾಡ್ಕೊಂಡಿದೀವಿ. Vedic literature, Puranas, epics have no trace of political history but have a reliable glimpses of the culture and the civilization of the age. ಅವಾಗಿ ಇರುವಂತ ಪೊಲಿಟಿಕಲ್ ಹಿಸ್ಟ್ರಿ ಬಗ್ಗೆ ನಮಗೆ ಸಿಕ್ಕಿಲ್ಲ ಅಂದ್ರೂ ಕೂಡ ನಮ್ಮ ಕಲ್ಚರ್ ಹೇಗಿತ್ತು, ಹೇಗಿರ್ತಾ ಇದ್ರು, ಅಲ್ಲಿನ ಜನ ಹೇಗಿರ್ತಾ ಇದ್ರು, ಸಿವಿಲೈಸೇಷನ್ ಹೇಗಾಯ್ತು, ನಾಗರಿಕತೆ ಹೇಗೆ ಬೆಳ್ಕೊಂತ ಬಂತು, ಅದ್ರ ಬಗ್ಗೆ ಅಂತೂ ತುಂಬಾ ಲಾಟ್ಸ್ ಆಫ್ ಇನ್ಫಾರ್ಮೇಶನ್ ಸಿಕ್ಕಿದೆ ನಮ್ಗೆ ಲಿಟರರಿ ಸೋರ್ಸಸ್ ಇಂದ. ಸಮ್ ಆಫ್ ದ ಲಿಟರರಿ ಸೋರ್ಸಸ್ ಸಮಥಿಂಗ್ ಲೈಕ್ ರಾಮಾಯಣ, ಮಹಾಭಾರತ, ಉಪನಿಷತ್ಸ್, ಜೈನ್ ಅಂಡ್ ಬುದ್ಧಿಸ್ಟ್ ಲಿಟರೇಚರ್ ಇಂದ ಸಿಕ್ಕಿರುವಂತದ್ದು ದೀಪವಂಸ ಅಂಡ್ ಮಹಾವಂಸ, ಗಾರ್ಗಿ ಸಂಹಿತ, ಗ್ರಾಮರ್ ಆಫ್ ಪಾಣಿನಿ, ಕೌಟಿಲ್ಯಸ್ ಅರ್ಥಶಾಸ್ತ್ರ, ಮನುಸ್ಮೃತಿ, ಮೃದ್ರ ರಾಕ್ಷಸ ಬೈ ವಿಶಾಖದತ್ತ, ಕಾಳಿದಾಸಸ್ ಮಾಳವಿಕಾಗ್ನಿ ಮಿತ್ರಂ, ಓಕೆ, ಬಾಣಭಟ್ಟಾಸ್
ಹರ್ಷಚರಿತ, ಕಲ್ಹಣಾಸ್, ರಾಜತರಂಗಿಣಿ, ನ್ಯಾಯಚಂದ್ರಾಸ್, ಹಮ್ಮೀರ ಕಾವ್ಯ, ಎಕ್ಸೆಟ್ರಾ. So many is there. I sorted out only important ones. ಓಕೆ, ಇದೆಲ್ಲ ಕೂಡ ಲಿಟ್ರರಿ ಸೋರ್ಸಸ್ಸಿಗೆ ಬರುತ್ತೆ. ಇಷ್ಟೊಂದು ಎಲ್ಲ ನಮಗೆ ಲಿಟ್ರರಿ ಸೋರ್ಸಸ್ ನಮಗೆ ಸಿಕ್ಕಿದೆ. ಅದರಿಂದ ಎಸ್, ರಾಮಾಯಣ ಆಯ್ತಾ, ಮಹಾಭಾರತ ನಿಜವಾಗ್ಲೂ ಆಗಿದೆಯಾ? ಎಸ್, ಆಗಿದೆ ಅಂತ ನಾವು ನಂಬ್ತೀವಲ್ವಾ. ಸೊ ಇಟ್ ಹ್ಯಾಸ್ ಅ ಲಿಟ್ರರಿ ಸೋರ್ಸ್ ಅಲ್ವಾ. ಸೊ ಕೆಲವೊಬ್ರು ಅದನ್ನ ಓನ್ಲಿ ಎಪಿಕ್ ಸಮಥಿಂಗ್ ಲೈಕ್ ಫ್ಯಾಂಟಸಿ ಅಂತ ಹೇಳ್ತಾರೆ. ಓಕೆ, ಸೊ ಈ ಥರ ತುಂಬ ನಡೆದಿದೆ. ಬಟ್ ಇದೆಲ್ಲ ಲಿಟ್ರರಿ ಸೋರ್ಸ್ ನಮಗೆ ಸಿಕ್ಕಿದೆ ಅಲ್ವಾ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಸೋರ್ಸ್ ಬಂದ್ಬಿಟ್ಟು ಆರ್ಕಿಯಾಲಜಿಕಲ್ ಎವಿಡೆನ್ಸ್. ಆರ್ಕಿಯಾಲಜಿಕಲ್ ಎವಿಡೆನ್ಸ್ಗಳು ನಮಗೆ ಸಿಕ್ಕಿದೆ ಅಂದರೆ ಲೈಕ್ ಸ್ಥಳಗಳಲ್ಲಿ ಸಿಕ್ಕಿರುವಂಥದ್ದು ಅಂತ ಹೇಳ್ಬೋದು. ದೀಸ್ ಎವಿಡೆನ್ಸ್ ಆರ್ ಒಬ್ಟೈನ್ಡ್ ಬೈ ದ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸ್ಕಿಲ್ಡ್ ಎಕ್ಸಾಮಿನೇಷನ್ ಆಫ್ ಬಿಲ್ಡಿಂಗ್ ಮಾನ್ಯುಮೆಂಟ್ಸ್ ಆ್ಯಂಡ್ ವರ್ಕ್ಸ್ ಆಫ್ ಆರ್ಟ್ಸ್. ಅಂತಂದರೆ ಆವಾಗಿನ ಕಾಲದಲ್ಲಿ ಕಟ್ಸಿರುವಂಥ ಮಾನ್ಯುಮೆಂಟ್ಸ್ಗಳಾಗಿರ್ಬೋದು, ಸ್ಕಲ್ಪ್ಚರ್ಸ್ಗಳಾಗಿರ್ಬೋದು, ಓಕೆ, ಆರ್ಟ್ ಆಗಿರ್ಬೋದು. ಇದು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಸಿಕ್ಕಿದೆ ಅಂತಂದರೆ ಇದೊಂದು ಸಿಸ್ಟಮ್ಯಾಟಿಕ್ ಸ್ಕಿಲ್ಲಿಂದ ಸಿಕ್ಕಿರೋದನ್ನೆಲ್ಲ ಅವರು ಸೋರ್ಸ್ ಅಂತ ಕನ್ಸಿಡರ್ ಮಾಡಿಲ್ಲ, ಅದನ್ನು ಎಕ್ಸಾಮೈನ್ ಮಾಡಿದ್ದಾರೆ. ಓಕೆ, ಆ ಬಿಲ್ಡಿಂಗ್ಸ್ ಯಾರು ಕಟ್ಸಿರೋದು ಏನು ಅಂತ ನೀಟಾಗಿ ತಿಳ್ಕೊಂಡಿದ್ದಾರೆ. ಓಕೆ, ಸೊ ಇದೆಲ್ಲ ಆಗಿ ಸಿಕ್ಕಿರೋವಂಥದ್ದು ನಮಗೆ. ದ ಕ್ರೆಡಿಟ್ ಫಾರ್ ಎಕ್ಸ್ಕವೇಟಿಂಗ್, ಓಕೆ, ಈ ಕ್ರೆಡಿಟ್ಸ್ಗಳು ಆರ್ಕಿಯಾಲಜಿಕಲ್ ಸೋರ್ಸ್ನ ಮೊದಲು ಫೈಂಡ್ ಔಟ್ ಮಾಡಿದಂಥದ್ದು ಅಥವಾ ಮಾಡಿದ್ದು ಪ್ರೀ ಆರ್ಯನ್ ಎವಿಡೆನ್ಸ್ಗಳನ್ನ ನಮಗೆ ಕೊಟ್ಟಿದ್ದಂಥದ್ದು ಸರ್ ವಿಲಿಯಂ ಜಾನ್ಸ್ ಅಂತ. ಓಕೆ, ಈ ಕ್ರೆಡಿಟ್ಸ್ ಎಲ್ಲ ಫಸ್ಟ್ ಅವ್ರಿಗೇನೆ ಹೋಗಬೇಕು. ಹಿ ಎಸ್ಟಾಬ್ಲಿಷ್ಡ್ ದ ಏಸಿಯಾಟಿಕ್ ಆರ್ ಸೊಸೈಟಿ ಆಫ್ ಬೆಂಗಾಲ್. ಓಕೆ, ಅವರು ಸರ್ ವಿಲಿಯಂ ಜಾನ್ಸ್ ಏನು ಎಸ್ಟಾಬ್ಲಿಷ್ ಮಾಡಿದ್ರು ಅಂದರೆ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಆನ್ 1st January 1784 ಸ್ಟಾರ್ಟ್ ಮಾಡಿದಂಥದ್ದು. ಬಟ್ ಆದರೆ ಕಂಪ್ಲೀಟ್ ಈ ಎಸ್ಕವೇಷನ್ ಪ್ರೋಸೆಸ್ ಮಾಡಿದ್ದು ನಮಗೆ ಏನ್ಷಿಯಂಟ್ ಸೈಟ್ಸ್ಗಳನ್ನ, ಅಂತಂದರೆ ಸಿಂಧು ಸಿವಿಲೈಸೇಷನ್ ಇಲ್ಲಾಗಿದ್ದು, ಹರಪ್ಪ ಸಿವಿಲೈಸೇಷನ್ ಆಗಿದೆ, ಲೈಕ್ ಈ ಥರ ಸೈಟ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು, ಪ್ರೀ ಆರ್ಯನ್ ಕಲ್ಚರ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಓಕೆ, ಅದೆಲ್ಲ ಕ್ರೆಡಿಟ್ ಯಾರಿಗೆ ಸೇರಬೇಕು ಅಂದರೆ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವ್ರಿಗೆ ಸೇರಬೇಕು, ಆಯ್ತಾ. So Alexander Cunningham is known as the father of Indian archaeology. Okay, this is also one of the important point. That's why I highlighted this point. He is also considered as the father of Indian archaeology. Okay, because all these credits goes to him. That's why. So please let me know in the comment section. Am I going fast or am I doing right or wrong? Please suggest me with your beautiful comments. ಓಕೆ, ನಂಬರ್ 3 ಇನ್ಸ್ಕ್ರಿಪ್ಷನ್ಸ್. ಓಕೆ, ಶಾಸನಗಳು ಅಂತ ಹೇಳ್ತೀವಲ್ವಾ. ಸೊ ದೀಸ್ ಆರ್ ದ ಮೋಸ್ಟ್ ರಿಲಯಬಲ್ ಎವಿಡೆನ್ಸ್ ಆ್ಯಂಡ್ ದೇರ್ ಸ್ಟಡಿ ಈಸ್ ಕಾಲ್ಡ್ ದ ಎಪಿಗ್ರಾಫಿ. ಅಂದರೆ ಇನ್ಸ್ಕ್ರಿಪ್ಷನ್ಸ್ಗಳ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಮೆಥಡಿಗೆ ಇದಕ್ಕೆ ಏನು ಸ್ಟಡಿ ಮಾಡೋ ಒಂದು ವೇಗೆ ನಾವು ಎಪಿಗ್ರಾಫಿ ಅಂತ ಹೇಳ್ತೀವಿ. ದೀಸ್ ಆರ್ ಮೋಸ್ಟ್ಲಿ ಕಾರ್ವ್ಡ್ ಆನ್ ಗೋಲ್ಡ್. ಇನ್ಸ್ಕ್ರಿಪ್ಷನ್ಸ್ಗಳು ನಮಗೆ ಗೋಲ್ಡಲ್ಲಿ ಸಿಕ್ಕಿದೆ, ಸಿಲ್ವರಲ್ಲಿ ಸಿಕ್ಕಿದೆ. ಓಕೆ, ಕಾಪರ್, ಬ್ರೌನ್ಸ್ ಪ್ಲೇಟ್ಸ್ಗಳ ಮೇಲೆ, ಸ್ಟೋನ್ಸ್ ಪಿಲ್ಲರ್ಸ್ಗಳ ಮೇಲೆ, ರಾಕ್ ಟೆಂಪಲ್ ವಾಲ್ಸ್ ಆ್ಯಂಡ್ ಆರ್ ಫ್ರೀ ಫ್ರಮ್ ಇಂಟರ್ಪೋಲೇಷನ್. ಓಕೆ, ಸೊ ನಮಗೆ ಇಷ್ಟು ಕಡೆಗಳೆಲ್ಲ ಇನ್ಸ್ಕ್ರಿಪ್ಷನ್ಸ್ಗಳು ಸಿಕ್ಕಿದೆ. ಓಕೆ, ಬಾದಾಮಿ, ಐಹೊಳೆ ಪಟ್ಟದಕಲ್ಲು, ಅಜಂತ, ಎಲ್ಲೋರ, ಇನ್ನೂ ತುಂಬ ಇದೆ. ಓಕೆ, ಸೊ ಈ ಕಡೆಗಳಲ್ಲೆಲ್ಲ ನಮಗೆ ಸ್ಟೋನ್ ಪಿಲ್ಲರ್ಸ್ಗಳ ಮೇಲೆ, ಟೆಂಪಲ್ಸ್ಗಳ ವಾಲ್ಸ್ಗಳ ಮೇಲೆ, ಓಕೆ, ಕಾಪರ್, ಬ್ರೌನ್ಸ್ ಈ ಥರ ಎಲ್ಲ ತುಂಬ ಲೋಹಗಳನ್ನ ಯೂಸ್ ಮಾಡಿಕೊಂಡು ಅದರಲ್ಲಿನೇ ಇನ್ಸ್ಕ್ರಿಪ್ಷನ್ಸ್ಗಳನ್ನ ಕೆತ್ತಿರುವಂಥದ್ದು ಕೂಡ ನಮಗೆ ಸಿಕ್ಕಿದೆ. ಹೌ ರಿಚ್ ದ ಇಂಡಿಯನ್ ಹಿಸ್ಟ್ರಿ ಆರ್ ಅಂತ ಅವು ನಮಗೆ ತೋರಿಸ್ಕೊಟ್ಟಿದ್ದಾವೆ. ಇನ್ಸ್ಕ್ರಿಪ್ಷನ್ಸ್ ಆರ್ ಮೇನ್ಲಿ ಆಫ್ 3 types. ಇನ್ಸ್ಕ್ರಿಪ್ಷನ್ಸ್ಗಳು 3 typesಗಳಲ್ಲಿ ಇರ್ತಾ ಇತ್ತು. ರಾಯಲ್ ಎಲೋಜಿ ಅಥವಾ ಎಲೋಜಿ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಒಬ್ಬ ಪರ್ಸನ್ ಬಗ್ಗೆ ಹೊಗಳುವಂಥದ್ದು. ಅವಾಗಿನ ಕಾಲದಲ್ಲಿ ಮಹಾರಾಜರುಗಳನ್ನ, ಗ್ರೇಟ್ ಕಿಂಗ್ಸ್ಗಳನ್ನ ಹೊಗಳಿ ಇನ್ಸ್ಕ್ರಿಪ್ಷನ್ಸ್ಗಳನ್ನ ಕೆತ್ತನೆ ಮಾಡ್ತಾ ಇದ್ರು. ಬಿಕಾಸ್ ಅವ್ರು ಏನಾದರೂ ಯಾವುದಾದ್ರೂ ಒಂದು ಯುದ್ಧಗಳಲ್ಲಿ ವಾರ್ನ ಕಾನ್ಕ್ವೈರ್ ಮಾಡ್ಕೊಂಡಾಗ ಅವಾಗ ಇನ್ಸ್ಕ್ರಿಪ್ಷನ್ಸ್ಗಳನ್ನ ಅವ್ರನ್ನ ಹೊಗಳಿ ಬರೀತಾ ಇದ್ರು. ಮತ್ತೆ ಅಫಿಷಿಯಲ್ ಡಾಕ್ಯುಮೆಂಟ್ಸ್ಗಳನ್ನ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿ ಬರೆದು ಇಡ್ತಾ ಇದ್ರು, ಬಿಕಾಸ್ ಇಟ್ ವಿಲ್ ಸ್ಟೇ ಫಾರ್ ಎವರ್ ಅನ್ನೋ ಥರ. ನೆಕ್ಸ್ಟ್ ಪ್ರೈವೇಟ್ ರೆಕಾರ್ಡ್ಸ್ಗಳನ್ನ ಕೂಡ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿ ಬರೆದು ಅವರ ಪ್ಯಾಲೇಸ್ಗಳಲ್ಲಿ ಇಟ್ಕೊತಾ ಇದ್ರು. ಸೊ ಈ ತರ 3 ಅಫಿಷಿಯಲ್ ಟೈಪ್ಸ್ಗಳಲ್ಲಿ ಅವರು ಇನ್ಸ್ಕ್ರಿಪ್ಷನ್ಸ್ಗಳನ್ನ ಮಾಡ್ಕೊತ ಬಂದಿದ್ದಾರೆ. ಈ ಸೋರ್ಸ್ ಕೂಡ ನಮಗೆ ಸಿಕ್ಕಿದೆ. ಓಕೆ, ಮೋಸ್ಟ್ ಆಫ್ ದ ಇನ್ಸ್ಕ್ರಿಪ್ಷನ್ಸ್ ಇನ್ ಇಂಡಿಯಾ ಆರ್ ಇನ್ ದ ಬ್ರಾಹ್ಮಿ ಅಂಡ್ ಕರೋಸ್ತಿ ಸ್ಕ್ರಿಪ್ಟ್ಸ್ ಅಂತ ನಾವು ಹೇಳ್ತೀವಿ. ಇಂಡಿಯಾದ ತುಂಬಾ ಹಳೆ ಸ್ಕ್ರಿಪ್ಟ್ ಬ್ರಾಹ್ಮಿ ಅಂತ ಅಲ್ವಾ. ಸೊ ಹಾಗಾಗಿ
ಈ ಬ್ರಾಹ್ಮಿ ಲಿಪಿನಲ್ಲೂ ಕೂಡ ನಮಗೆ ಸ್ಕ್ರಿಪ್ಟ್ಸ್ ಗಳು ಅವೈಲೇಬಲ್ ಆಗಿದೆ, ಮತ್ತೆ ಖರೋಸ್ತಿ ಸ್ಕ್ರಿಪ್ಟ್ಸ್ ಗಳಲ್ಲೂ ಕೂಡ ನಮಗೆ ಅವೈಲೇಬಲ್ ಆಗಿದೆ. ಒನ್ ಸೆಕೆಂಡ್. ಓಕೆ, ಹಾ, ಈ ಕಡೆಗಳಲ್ಲೂ ಕೂಡ ನಮಗೆ ಅವೈಲೇಬಲ್ ಆಗಿದೆ. ಹಾ, ನೆಕ್ಸ್ಟ್ ಜೇಮ್ಸ್ ಪ್ರಿನ್ಸಿಪ್, ದ ಸೆಕ್ರೆಟರಿ ಆಫ್ ದ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಹಿ ಇಸ್ ದ ಸೆಕ್ರೆಟರಿ ಆಫ್ ಏಸಿಯಾಟಿಕ್ ಸೊಸೈಟಿ, ಜೇಮ್ಸ್ ಪ್ರಿನ್ಸಿಪ್ ಅಂತ. ಹಿ ಸಕ್ಸೀಡೆಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಡಿಕೋಡಿಂಗ್ ದ ಬ್ರಾಹ್ಮಿ ಸ್ಕ್ರಿಪ್ಟ್. ಅಂತಂದ್ರೆ ಅದು ಗೊತ್ತಿರಲಿಲ್ಲ ಅಲ್ವಾ, ಇದು ಯಾವುದೋ ಒಂದು ಲಿಪಿ ಸಿಕ್ಕಿದೆ, ಇದೇನು ಏನು ಎತ್ತ ಅಂತ ಗೊತ್ತಿರಲಿಲ್ಲ ಎಷ್ಟೊಂದು ಜನಗಳಿಗೆ ಅವಾಗ. ಸೊ ಅವರು ಫಸ್ಟ್, ಜೇಮ್ಸ್ ಪ್ರಿನ್ಸಿಪ್ ಏಸಿಯಾಟಿಕ್ ಸೊಸೈಟಿ ಸೆಕ್ರೆಟರಿ ಆಗಿದ್ರಲ್ವಾ, ಅವರು ಫಸ್ಟ್ ಬ್ರಾಹ್ಮಿ ಸ್ಕ್ರಿಪ್ಟ್ ನ ಡಿಕೋಡ್ ಮಾಡಿದ್ದು. ಓಕೆ, ಇದು ಒಂದು ಸ್ಕ್ರಿಪ್ಟ್, ಇದ್ರ ಅರ್ಥ ಇದು, ಈ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿ ಈ ಮೀನಿಂಗ್ ಕೊಟ್ಟಿದೆ ಅಂತ. ಈಸ್ ದ ಫಸ್ಟ್ ಪರ್ಸನ್ ಹೂ ಡಿಕೋಡ್ ದ ಬ್ರಾಹ್ಮಿ ಸ್ಕ್ರಿಪ್ಟ್. ಓಕೆ, ಅವರು ಡಿಕೋಡ್ ಮಾಡಿ ಇದೊಂದು ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಅಂತ ನಮಗೆ ತೋರಿಸ್ಕೊಟ್ಟಿದ್ದು. ನೆಕ್ಸ್ಟ್ ಫೋರ್ ಸೋರ್ಸ್ ಬಂದ್ಬಿಟ್ಟು ಇಟ್ ವಿಲ್ ಬಿ ಎ ಕಾಯಿನ್ಸ್. ಓಕೆ, ಕಾಯಿನ್ಸ್ ಗಳು ಕೂಡ ನಮಗೆ ತುಂಬಾ ಮೆಟಲ್ಸ್ ಅಲ್ಲಿ ಸಿಕ್ಕಿದೆ. ಸಮಥಿಂಗ್ ಲೈಕ್ ಗೋಲ್ಡ್, ಸಿಲ್ವರ್, ಕಾಪರ್, ಬ್ರೌನ್ಸ್, ಈ ತರದ್ರಲ್ಲೆಲ್ಲ ಸಿಕ್ಕಿದೆ. ಸೊ ಕಾಯಿನ್ಸ್ ಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ನ್ಯೂಮ್ಯಾಸ್ಟಿಕ್ಸ್ ಅಂತ ಹೇಳ್ತೀವಿ. ಓಕೆ, ಥೌಸಂಡ್ಸ್ ಆಫ್ ಏನ್ಷಿಯಂಟ್ ಕಾಯಿನ್ಸ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಫ್ರಮ್ which which idea about the contemporary economic condition, currency system, development of the metaphorically art has been obtained. So ಕಾಯಿನ್ಸ್ ಇಂದ ನಮಗೆ ಏನ್ ಗೊತ್ತಾಗ್ತಿತ್ತು ಅಂತಂದ್ರೆ, ಯಾವ ಕಿಂಗ್ ಅದನ್ನ ತಗೊಂಬಂದಿದ್ದು, ಓಕೆ, ಹೂ ಎಸ್ಟಾಬ್ಲಿಷ್ ದಟ್ ಕಾಯಿನ್, ಇನ್ ವಿಚ್ ಇಯರ್. ಈಗಲೂ ಕೂಡ ನಮ್ಮ ಕಾಯಿನ್ಸ್ ಅಲ್ಲಿ ಇಯರ್ ಮೆನ್ಷನ್ ಮಾಡ್ತೀವಲ್ವಾ. ಸೊ ಅವರ ಏನಂತ ಪೊಲಿಟಿಕಲ್ ಸಿಂಬಲ್ ಏನು, ದಟ್ ಕಾಯಿನ್ ಇಸ್ ಬಿಲಾಂಗ್ಸ್ ಟು ವಿಚ್ ಕಿಂಗ್, ವಿಚ್ ಕಿಂಗ್ಡಮ್. ಓಕೆ, ಅದೆಲ್ಲ ನಮಗೆ ಗೊತ್ತಾಗ್ತಿತ್ತು. ಓಕೆ, ಕಾಯಿನ್ಸ್ ಇಂದ ಕೂಡ ನಮಗೆ ತುಂಬಾ ಇನ್ಫಾರ್ಮೇಶನ್ಸ್ ಗಳು ಗೊತ್ತಾಗುತ್ತೆ. ಕಾಯಿನ್ಸ್ ಇಂದ ಏನ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅಂತಾನು ಕೇಳ್ತಾರೆ. ನಮಗೆ ಇಯರ್ ಗೊತ್ತಾಗುತ್ತೆ, ಕಿಂಗಿನ ನೇಮ್ ಗೊತ್ತಾಗುತ್ತೆ, ಅವನ ಲಾಂಛನಗಳು ಗೊತ್ತಾಗುತ್ತೆ, ಸಿಂಬಲ್ಸ್ ಗಳು ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಕಾಯಿನ್ಸ್ ಗಳ ಬಗ್ಗೆ ಸ್ಟಡಿ ಮಾಡುವಂತ ಒಂದು ವೇಗೆ ನ್ಯೂಮ್ಯಾಸ್ಟಿಕ್ಸ್ ಅಂತ ಹೇಳ್ತೀವಿ. ಹಾ, ಓಕೆ. ಸೊ ಇದು ನಮ್ಮ ಅವಾಗಿನ ಪೊಲಿಟಿಕಲ್ ಕಂಡೀಷನ್ ನ ಹೇಳ್ತಾ ಇತ್ತು ಕಿಂಗಿಂದು. ಈಗ ಸಮಥಿಂಗ್ ಲೈಕ್ ಗೋಲ್ಡ್ ಎಲ್ಲ ಕಾಯಿನ್ಸ್ ಎಲ್ಲ ಪಬ್ಲಿಷ್ ಆಗಿದೆ, ಗೋಲ್ಡ್ ಕಾಯಿನ್ ಎಲ್ಲ ಅವರು ರಾಜ್ಯದಲ್ಲಿ ಓಡಾಡ್ತಿದ್ರೆ, ಓಕೆ, ದೇ ಆರ್ ವೆರಿ ರಿಚ್ ಕಿಂಗ್ಡಮ್ ಅಂತ. ಸಿಲ್ವರ್, ಓಕೆ, ಮೀಡಿಯಂ, ಬ್ರಾನ್ಸ್, ಕಾಪರ್, ಸೊ ಈ ತರ ಅವರ ಪೊಲಿಟಿಕಲ್ ಕಂಡೀಷನ್ಸ್ ಕೂಡ ಹೇಳ್ತಾ ಇತ್ತು. ಫಿಫ್ತ್ ಒನ್ ಬಂದ್ಬಿಟ್ಟು ಅಕೌಂಟ್ ಆಫ್ ಫಾರಿನರ್ಸ್. ಓಕೆ, ಫಾರಿನರ್ಸ್ ಅವಾಗಿನ ಕಾಲದಲ್ಲಿ ಇಂಡಿಯಾಗೆ ಬಂದಿದ್ರಲ್ವಾ, ಸೊ ಅದರಿಂದ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅದು ಕೂಡ ಒನ್ ಆಫ್ ದ ಸೋರ್ಸ್. ಬಿಕಾಸ್ ಈಗ ನಾವ್ ಹೇಗೆ ಟ್ರಾವೆಲ್ ಮಾಡಿದಾಗ ಒಂದು ಪ್ಲೇಸಿನ ಬಗ್ಗೆ ಇನ್ಫಾರ್ಮೇಶನ್ ನ ಗೊತ್ತಾಗಿ ಗ್ಯಾದರ್ ಮಾಡ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ಅಪ್ಲೋಡ್ ಮಾಡ್ತೀವಿ, ಸಮಥಿಂಗ್ ಲೈಕ್ ಇನ್ ಸೋಷಿಯಲ್ ಮೀಡಿಯಾ ಆರ್ ಇನ್ ಅ ಸ್ಕ್ರಿಪ್ಟೆಡ್ ಫಾರ್ಮ್. ಅಥವಾ ನಾವು ಚಿಕ್ಕ ವಯಸ್ಸಲ್ಲಿ ಟೂರಿಗೆಲ್ಲ ಹೋಗ್ತಿದ್ದಾಗ ಅವ್ರು ಡೈರಿ ಬರೀರಿ ಅಂತ ಹೇಳೋರು. ಫಾರಿನರ್ಸ್ ಆಲ್ಸೋ ದೇ ಹ್ಯಾವ್ ದಟ್ ಹ್ಯಾಬಿಟ್. ಏನು ಅಂತಂದ್ರೆ, ಆವಾಗ ಇಂಡಿಯಾನ ವಿಸಿಟ್ ಮಾಡಿದವರು ಇಂಡಿಯಾ ಬಗ್ಗೆ, ಇಂಡಿಯಾದಲ್ಲಿರುವಂತ ರಿಚ್ನೆಸ್ ಬಗ್ಗೆ ಕೆಲವೊಂದು ಸೋರ್ಸಸ್ ಗಳನ್ನ ಬಿಟ್ಟು ಹೋಗಿದ್ರು ಇನ್ನು ರೈಟಿಂಗ್ ಫಾರ್ಮ್ ಅಲ್ಲಿ. ಸಮ್ಮನ್ ಆರ್ ಲೈಕ್ ದ ಮೆಗಸ್ತನಿಸ್ ಅವರು ಬರ್ದಿರುವಂತ ಇಂಡಿಕಾ ಬುಕ್ಸ್ ಅಲ್ಲಿ ನಾವು ನೋಡ್ತೀವಿ. ಓಕೆ, ಫಾಹೀನ್ ಬರ್ದಿರುವಂತ ರೆಕಾರ್ಡ್ ಆಫ್ ಬುದ್ಧಿಸ್ಟ್ ಕಂಟ್ರೀಸ್, ಟಾಲೆಮಿ ಅವ್ರು ಬರ್ದಿರುವಂತ ಜಿಯೋಗ್ರಫಿ, ಪ್ಲಿನಿ ಅವ್ರು ಬರ್ದಿರುವಂತ ನ್ಯಾಚುರಲಿಸ್ಟಿಕ್ ಹಿಸ್ಟ್ರಿಯಾ. ಓಕೆ, ಇದರಲ್ಲೆಲ್ಲ ಇದು ಫಾರಿನ್ ಅಕೌಂಟ್ಸ್ಗಳು. ಅಂದ್ರೆ ಅವರು ಇಂಡಿಯಾಗೆ ವಿಸಿಟ್ ಮಾಡಿದಾಗ ವಾಟ್ ದೇ seen in India, what they feel in India, what they felt for India. Okay, they used to write in the books. So that is called as the foreign account. This is also one of the important source of our history. So then after this incident, periodization of Indian history that will happen. Periodization ನಡೀತಾ ಬಂತು. ಅಂದ್ರೆ ಪೀರಿಯಡ್ ಗಳ ಆಧಾರದ ಮೇಲೆ ಇಂಡಿಯನ್ ಹಿಸ್ಟ್ರಿನ ಡಿವೈಡ್ ಮಾಡ್ತಾ ಬಂದ್ರು. ಹೇಗೆ ಅಂತಂದ್ರೆ, ಒನ್ಸ್ ದ ಬ್ರಿಟಿಷ್ ಎಂಟರ್ ಟು ಇಂಡಿಯಾ, ಒನ್ಸ್ ದೇ ಇನ್ ಇಂಡಿಯಾ in 1817, the Scottish economist and the political philosopher James Mill. Okay, keep it in mind this name. One second. Okay, he is the, they will ask in a question in your exams and all. Okay, he is the political philosopher and economist of the Scottish. He published the enormous 3-volume work, namely the history of British India. Okay, so history ಹೇಗಿತ್ತು, ಬ್ರಿಟಿಷ್ ಟೈಮ್ ಅಲ್ಲಿ ಇಂಡಿಯಾ ಹೇಗಿತ್ತು ಅನ್ನೋದು ಬರ್ದಿದ್ದಾರೆ ಅವರು.
ಇದರಲ್ಲಿ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಮಥಿಂಗ್ ಲೈಕ್ ಇನ್ ದಿಸ್ ವರ್ಕ್ ಹಿ ಡಿವೈಡೆಡ್ ಹಿಸ್ಟ್ರಿ ಇಂಟು 3 ಪಾರ್ಟ್ಸ್. ಓಕೆ, ಹಿಸ್ಟ್ರಿನ ಅವರು ಇಂಡಿಯನ್ ಹಿಸ್ಟ್ರಿನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಅಕಾರ್ಡಿಂಗ್ ಟು ಹಿಮ್ ದ ಇಂಡಿಯನ್ ಹಿಸ್ಟ್ರಿ ಇಸ್ ಡಿವೈಡೆಡ್ ಇಂಟು ಆರ್ 3 ಪಾರ್ಟ್ಸ್ ಲೈಕ್ ಹಿಂದೂ, ಮುಸ್ಲಿಂ ಅಂಡ್ ಬ್ರಿಟಿಷ್. ಹಿಂದೂಸ್ಗಳದೊಂದು ಇಂಡಿಯಾ ಇದೆ, ಮುಸ್ಲಿಮ್ಸ್ ಒಂದು, ಮತ್ತೆ ಬ್ರಿಟಿಷ್ ಅವ್ರು ಬಂದ ಮೇಲೆ ಒಂಥರ ಇಂಡಿಯಾ ಇದೆ ಅಂತ. ಜೇಮ್ಸ್ ಮಿಲ್ ಥಾಟ್ ದಟ್ ಬಿಫೋರ್ ಕಮಿಂಗ್ ಟು ಬ್ರಿಟಿಷ್ ಟು ಇಂಡಿಯಾ, ಅಂದ್ರೆ ಬ್ರಿಟಿಷ್ ಅವ್ರು ಇಂಡಿಯಾಗೆ ಬರೋಕ್ಕಿಂತ ಮುಂಚೆನೆ ಇಂಡಿಯಾದಲ್ಲಿ ಹಿಂದೂ ಮತ್ತೆ ಮುಸ್ಲಿಮ್ಸ್ ಅವ್ರ 2 ಜನಾಂಗಗಳಿದೆ, ಅವರೇ ರೂಲ್ ಮಾಡ್ಕೊಂತಾರೆ. ಸಮಥಿಂಗ್ ಲೈಕ್ ಹಿಂದೂ ಅಂಡ್ ಮುಸ್ಲಿಂ ರೂಲರ್ ಓವರ್ ಇಂಡಿಯಾ, ಅಂದ್ರೆ ಇಷ್ಟು ಪ್ರಾಂತ್ಯ ನಂದು, ಇಷ್ಟು ಪ್ಲೇಸ್ ನಂದು ಅಂತ ಅವರವರೇ ರೂಲ್ ಮಾಡ್ಕೊಂಡು ಇದ್ದಾರೆ ಅಂತ. ದಟ್ ಇಸ್ ವಾಟ್ ಹಿ ಥಾಟ್, ಅವರು ಹಾಗೇನೆ ಅನ್ಕೊಂಡಿದ್ರು. ಬಟ್ ಆಫ್ಟರ್ ಡಿವಿಷನ್ ವಾಸ್ ಪ್ರೂವನ್, ಓಕೆ, ಅದಾದ್ಮೇಲೆ ಗೊತ್ತಾಯ್ತು ಅವನಿಗೆ, ಪ್ರೂವನ್ ರಾಂಗ್ ಬೈ ಸಮ್ ಇಂಡಿಯನ್ ಹಿಸ್ಟೋರಿಯನ್ಸ್. ಸೊ ಅದೆಲ್ಲ ಬಂದು ಪಬ್ಲಿಷ್ ಎಲ್ಲ ಆದ್ಮೇಲೆ, ಅಥವಾ ಅವ್ರಿಗೆ ಹಿ ವಾಸ್ ದ ರಾಂಗ್ ಅಂತ ಪ್ರೂವ್ ಆಯ್ತು. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಬಂತು ಇಂಡಿಯನ್ ಹಿಸ್ಟೋರಿಯನ್ಸ್ ಗಳಿಂದ ಇಂಡಿಯಾದಲ್ಲಿ ನಾಟ್ ಓನ್ಲಿ ಹಿಂದೂ ಮುಸ್ಲಿಮ್ಸ್ ಅಷ್ಟೇ ಇಲ್ಲ, ದೇರ್ ಆರ್ ಸೆವರಲ್ ರಿಲಿಜಿಯನ್ ಇನ್ ಇಂಡಿಯಾ, ಸಮಥಿಂಗ್ ಲೈಕ್ ಬುದ್ಧಿಸಮ್, ಜೈನಿಸಮ್, ಸಿಖಿಸಮ್ ಅವರು ಕೂಡ ಪ್ರೆಸೆಂಟ್ಸ್ ಇದ್ದಾರೆ, ಮರಾಠ. ಸೊ ಈ ತರ ತುಂಬಾ ಡಿಫ್ರೆಂಟ್ ಕಲ್ಚರ್ಸ್ ಎಲ್ಲ ಪ್ರೆಸೆಂಟ್ ಇದೆ, ಡಿಫ್ರೆಂಟ್ ರಿಲಿಜಿಯನ್ಸ್ ಎಲ್ಲ ಪ್ರೆಸೆಂಟ್ ಇದೆ ಇಂಡಿಯಾದಲ್ಲಿ. ಸೊ ದೇ ಆಲ್ಸೋ ಸ್ಟೇ ಇನ್ ಇಂಡಿಯಾ ಅಂಡ್ ದೇ ಆಲ್ಸೋ ಫೌಟ್ ಈಚ್ ಅದರ್, ಲೈಕ್ ನಮ್ದು ಈ ಪ್ರಾಂತ್ಯ, ನಮ್ದು ಈ ತರ ಎಲ್ಲ ನಡೀತಾ ಇದೆ ಇಂಡಿಯಾದಲ್ಲಿ ಅಂತ ಆಮೇಲೆ ಜೇಮ್ಸ್ ಮಿಲ್ಗೆ ಗೊತ್ತಾಯ್ತು. ಲೇಟರ್ ಸಮ್ ವೆಸ್ಟರ್ನ್ ಹಿಸ್ಟೋರಿಯನ್ಸ್ ಡಿವೈಡೆಡ್ ದ ಪೀರಿಯಡ್ ಆಫ್ ಇಂಡಿಯನ್ ಹಿಸ್ಟ್ರಿ ಇಂಟು ಏನ್ಷಿಯಂಟ್, ಮಿಡಿಯಲ್ ಅಂಡ್ ಮಾಡರ್ನ್. ಇದೆಲ್ಲ ಆದ್ಮೇಲೆ ಸ್ವಲ್ಪ ಬೇರೆ ಬೇರೆ ಹಿಸ್ಟೋರಿಯನ್ಸ್ ಎಲ್ಲ ಬಂದು, ವೆಸ್ಟರ್ನ್ ಹಿಸ್ಟೋರಿಯನ್ಸ್ ಎಲ್ಲ ಬಂದ ಮೇಲೆ ಇಂಡಿಯನ್ ಹಿಸ್ಟ್ರಿನ ಎಕ್ಸಾಕ್ಟ್ ಆಗಿ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರು. ಈಗ ನಾವು ಹೇಗೆ ಗೊತ್ತೀವೋ ಆ ತರ, ಏನ್ಷಿಯಂಟು, ಮಿಡಿವಲ್ ಮತ್ತೆ ಮಾಡರ್ನ್ ಅಂತ, ಹಳೇದು, ಮಧ್ಯದ್ದು ಮತ್ತೆ ಮಾಡರ್ನ್ ಅಂತ. ಸೊ ಈ ತರ ಇಂಡಿಯನ್ ಹಿಸ್ಟ್ರಿನ ಡಿವೈಡ್ ಮಾಡಿದ್ರು. ನಾವೀಗ ಓದ್ತಿರೋದು ಅದೇ ತರ, ನಾವು ಏನ್ಷಿಯಂಟ್ ಇಂದ ಬರ್ತಾ ಇದೀವಲ್ವಾ. ಸೊ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ ಅಂಡ್ ಮಾಡರ್ನ್ ಹಿಸ್ಟ್ರಿ ಅಂತ ಡಿವೈಡ್ ಮಾಡಿದ್ರು. ದಿಸ್ ಡಿವಿಷನ್, ಈ ತರ ಒಂದು ಡಿವಿಷನ್ ರಿಫ್ಲೆಕ್ಟ್ ಆಗಿದ್ದು, ಓಕೆ, ರಿಫ್ಲೆಕ್ಟ್ಸ್ ದ ಕರೆಕ್ಟ್ ಐಡಿಯಾ ಆಫ್ ದ ಪಾಸ್ಟ್ ಎಕ್ಸಾಕ್ಟ್ಲಿ ದ ವೇ ಇಟ್ ಫಾಲೋಡ್ ದ ಹಿಸ್ಟ್ರಿ ಅಂತಂದ್ರೆ ಇದು ಸಮಥಿಂಗ್ ಲೈಕ್ ವೆರಿ ನೀಡೆಡ್ ಅಂತ ಅನಿಸ್ತು. ಅವ್ರಿಗೆ ಗೊತ್ತಾಯ್ತು, ಓಕೆ, ಈಗ ಕಂಪ್ಲೀಟ್ ಆಗಿ ಏನ್ಷಿಯಂಟ್ ಹಿಸ್ಟ್ರಿ ಅಂದ್ರೆ ಸಿವಿಲೈಸೇಷನ್ ಪೀರಿಯಡ್ ಇಂದ ಓದ್ಕೊಂತ ಬರ್ತೀವಿ. ಓಕೆ, ನೆಕ್ಸ್ಟ್ ಕಿಂಗ್ಸ್ ಗಳ ಆಳ್ವಿಕೆ ಸ್ಟಾರ್ಟ್ ಆಯ್ತಲ್ವಾ. ಹಾಗೆ ಮಿಡಿವಲ್ ಇಂಡಿಯಾದಲ್ಲಿ ಏನಾಯ್ತು, ಕಿಂಗ್ಸ್ ಗಳು ಬಂದ್ರು, ಸಮಥಿಂಗ್ ಲೈಕ್ ಮತ್ತೆ ಮಿಡಿವಲ್ ಅಲ್ಲಿ ಬ್ರಿಟಿಷ್ ಅವ್ರು ಬಂದ್ರು, ಇದೆಲ್ಲ ನಡೀತಾ ಇತ್ತು. ಅದೇ ತರನೇ ಮಾಡರ್ನ್ ಹಿಸ್ಟ್ರಿನಲ್ಲಿ ಹೇಗೆ ಸ್ವತಂತ್ರನ ನಾವು ಪಡ್ಕೊಂಡ್ವಿ, ಇಂಡಿಪೆಂಡೆನ್ಸ್ನೆಲ್ಲ, ಗಾಂಧಿಯನ್ ಎರಾ. ಸೊ ಈ ತರ ಒಂದು ಕರೆಕ್ಟ್ ಫಾಲೋಡ್ ಹಿಸ್ಟ್ರಿನ ಮೇಂಟೈನ್ ಮಾಡ್ತಾ ಬಂದ್ರು. ದೇ ಬಿಲೀವ್ಡ್ ದಟ್ ಮಾಡರ್ನ್ ಥಾಟ್ ಇನ್ ಇಂಡಿಯಾ ಕೇಮ್ ವಿತ್ ದ ಕಮಿಂಗ್ ಆಫ್ ಬ್ರಿಟಿಷ್, ಸೊ ದೇ ಕಾಲ್ಡ್ ಬ್ರಿಟಿಷ್ ಎರಾ ಆಸ್ ಮಾಡರ್ನ್ ಟೈಮ್. ಬ್ರಿಟಿಷ್ ಅವ್ರು ಏನ್ ಬಿಲೀವ್ ಮಾಡ್ತಾ ಇದ್ರು ಅಥವಾ ಅವ್ರು ಏನ್ ಥಿಂಕ್ ಮಾಡಿದ್ರು ಅಂದ್ರೆ, ಇಂಡಿಯಾದಲ್ಲಿ ಮಾಡರ್ನಿಸಮ್ ಸ್ಟಾರ್ಟ್ ಆಗಿದ್ದೆ ಆಫ್ಟರ್ ಕಮಿಂಗ್ ದ ಬ್ರಿಟಿಷ್. ಓಕೆ, ಬ್ರಿಟಿಷ್ ಅವ್ರು ಇಂಡಿಯಾಗೆ ಬಂದ ಮೇಲೆನೆ ಮಾಡರ್ನ್ ಎರಾ ಅಂತ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ಮಾಡರ್ನ್ ಎರಾನ ಬ್ರಿಟಿಷ್ ಎರಾ ಆಸ್ ಮಾಡರ್ನ್ ಟೈಮ್ ಅಂತ ಅವ್ರು ಕರಿತಾ ಬಂದ್ರು. ಅಂದ್ರೆ ಮಿಡಿವಲ್ ಇಂಡಿಯಾ ಆದ್ಮೇಲಿಂದ ಎರಾನ ಬ್ರಿಟಿಷ್ ಎರಾ ಅಥವಾ ಮಾಡರ್ನ್ ಎರಾ ಅಂತ ಅವರು ಕರಿತಾ ಬಂದ್ರು. ಅಂದ್ರೆ ಅವರು ಆ ತರ ಅದನ್ನ ಡಿಫೈನ್ ಮಾಡ್ಕೊಂಡಿದ್ರು. ಓಕೆ, ಬ್ರಿಟಿಷ್ ಎರಾ ಆಸ್ ಮಾಡರ್ನ್ ಟೈಮ್ ಅಂತ ಅವರು ಕರಿತಾ ಬಂದ್ರು. ಸೊ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಆಫ್ ಕಲೋನಿಯಲ್ ಪೀರಿಯಡ್ ಅಂದ್ರೆ ಬ್ರಿಟಿಷ್ ಅವ್ರು ಇಂಡಿಯಾಗೆ ಬಂದ ಮೇಲೆ ಕಲೋನಿಯಲ್ ಪೀರಿಯಡ್ ಅಲ್ಲಿ ಸಿಕ್ಕಿದಂತ ಇನ್ಫಾರ್ಮೇಶನ್ ಏನು. ಸೊ ನಾನ್ ನಿಮಗೆ ಹಿಸ್ಟ್ರಿ ಸೋರ್ಸ್ ಬಗ್ಗೆ ಹೇಳಿದೆ. ಈಗ ಬ್ರಿಟಿಷ್ ಅವ್ರು ಇಂಡಿಯಾಗೆ ಬಂದ ಮೇಲೆ ಅವ್ರಿಗೆ ಸಿಕ್ಕಿದಂತ ಕಲೋನಿಯಲ್ ಪೀರಿಯಡ್ ಅಲ್ಲಿ ಸಿಕ್ಕಿದಂತ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಏನು. ದ ಸೋರ್ಸ್ ಯೂಸ್ಡ್ ಬೈ ಹಿಸ್ಟೋರಿಯನ್ಸ್ ಇನ್ ರೈಟಿಂಗ್ ಅಬೌಟ್ ದ ಲಾಸ್ಟ್ 250 years ಆಫ್ ಇಂಡಿಯನ್ ಹಿಸ್ಟ್ರಿ ಆಸ್ ಫಾಲೋಸ್. ಬ್ರಿಟಿಷ್ ಇಂಡಿಯನ್ನಿಗೆ ಅಥವಾ ಇಂಡಿಯಾಗೆ ಬಂದ ಮೇಲೆ ಅವರು ಮಾಡಿದಂತ ಅಥವಾ ಅವರು ಏನಂತ ಹೇಳ್ಬೋದು, ದೇ ಟುಕ್ ಸಮ್ ಆಕ್ಷನ್ಸ್ ಅಲ್ವಾ, ಅವರೊಂದು ಆಕ್ಷನ್ಸ್ಗಳನ್ನ ತಗೊಂಡ್ರು ಇಂಡಿಯಾದಲ್ಲಿ. ಸೊ ಅವರಿಗೆ ಸಿಕ್ಕಿದಂತ ಕಲೋನಿಯಲ್ ಪೀರಿಯಡ್ ಅಲ್ಲಿ ಸಿಕ್ಕಿದಂತ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಏನು. ಫಸ್ಟ್ ಬಂದ್ಬಿಟ್ಟು ಸರ್ವೆ. ಫಸ್ಟ್ ಅವ್ರು ಇಂಡಿಯಾದಲ್ಲಿ ಮಾಡಿದ್ದು ಸರ್ವೆ ಮಾಡಿದ್ರು. ಯಾಕೆ ಸರ್ವೆ ಮಾಡಿದ್ರು ಅಂತ ಅಂದ್ರೆ, ದೇ ಬಿಲೀವ್ ದ ಪ್ರಾಕ್ಟೀಸ್ ಆಫ್ ಸರ್ವೇಯಿಂಗ್ ಆಲ್ಸೋ ಬಿಕೇಮ್ ಕಾಮನ್ ಅಂಡರ್ ದ ಕಲೋನಿಯಲ್ ಅಡ್ಮಿನಿಸ್ಟ್ರೇಷನ್. ಓಕೆ, ಬ್ರಿಟಿಷ್ ಅವರು ಇಂಡಿಯಾಗೆ ಬಂದಾಗ ಅವರಿಗೆ ಇಂಡಿಯಾ ಎಷ್ಟಿದೆ, ಇದರ ಡಿಸ್ಟ್ರಿಕ್ಟ್
ದಟ್ ಮೀನ್ಸ್ ಏರಿಯಾ ಆಫ್ ಲ್ಯಾಂಡ್ ಎಷ್ಟಿದೆ, ಓಕೆ, ಇದೆಲ್ಲ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ಏನು ಅನ್ನಿಸ್ತು ಅಂದರೆ ಫಸ್ಟು ನಾವು ಕರೆಕ್ಟಾಗಿ ರೂಲ್ ಮಾಡಬೇಕು ಅಂದರೆ ಫಸ್ಟು ಸರ್ವೆ ನಡಿಬೇಕಿಲ್ಲಿ. ಓಕೆ, ಕಾಮನ್ ಸರ್ವೆ ನಡಿಬೇಕು ಕಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಂತ. ಓಕೆ, ಬ್ರಿಟಿಷ್ ಬಿಲೀವ್ಡ್ ದಟ್ ಕಂಟ್ರಿ ಹ್ಯಾಡ್ ಟು ಬಿ ಪ್ರಾಪರ್ಲಿ ನೌನ್ ಬಿಫೋರ್ ಇಟ್ ಕುಡ್ ಬಿ ಎಫೆಕ್ಟಿವ್ಲಿ ಅಡ್ಮಿನಿಸ್ಟ್ರೇಟೆಡ್. ಓಕೆ, ನಾನು ಇಲ್ಲಿ ಸಾರಿ ಐ ಆಮ್ ಯೂಸಿಂಗ್ ಲಾಟ್ ಆಫ್ ಓಕೆ ಇನ್ ದಿಸ್ ಸೆಷನ್, ಐ ಆಮ್ ಸೊ ಸಾರಿ ಅಬೌಟ್ ದಟ್. ನಾವಿಲ್ಲಿ ನೀಟಾಗಿ ವರ್ಕ್ ಮಾಡಬೇಕು ಅಂದರೆ, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂದರೆ, ಆಳ್ವಿಕೆ ಮಾಡಬೇಕು ಅಂತಂದರೆ ಫಸ್ಟು ಈ ಲ್ಯಾಂಡ್ ಎಲ್ಲಿ ತನಕ ಇದೆ, ಹೇಗಿದೆ, ಎಷ್ಟು ಕವರೇಜ್ ಆಗಿದೆ ಅಂತ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತಾಗ್ತಾ ಬಂತು. ಓಕೆ, ಅವ್ರು ಅದನ್ನ ಬಿಲೀವ್ ಮಾಡ್ಕೊಂತ ಬಂದಿದ್ರು. ಪ್ರಾಪರ್ಲಿ ನಾವು ಇಲ್ಲಿ ರೂಲ್ ಮಾಡಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ನೋ ದ ಲ್ಯಾಂಡ್ ಏರಿಯಾ ಅಂಡ್ ಆಲ್. ಸೊ ದಟ್ ಪರ್ಪಸ್ ವಿ ಹ್ಯಾವ್ ಟು ಸರ್ವೆ ದ ಲ್ಯಾಂಡ್ ಅಂತ ಅವ್ರು ಅನ್ಕೊಂಡ್ರು. By the early 19th century, detailed survey were being carried out to map the entire country. ಸೊ ಅವರು ಸರ್ವೆ ಮಾಡ್ಕೊಂತ ನಾಟ್ ಇವನ್ ಅಗ್ರಿಕಲ್ಚರ್ ಸರ್ವೆ ನಡೀತಾ ಇತ್ತು, ಡಾಕ್ಯುಮೆಂಟೇಶನ್ ಸರ್ವೆ ನಡೀತಾ ಇತ್ತು, ಲ್ಯಾಂಡ್ ಏರಿಯಾಗಳ ಸರ್ವೆ ನಡೀತಾ ಇತ್ತು. ಈಗ ಯಾರೋ ಒಬ್ರು ಕಿಂಗ್ ರೂಲ್ ಮಾಡ್ತಿದ್ದಾರೆ ಅಂದ್ರೆ ಅವನ ಪ್ರದೇಶ ಎಷ್ಟಿದೆ ಅಂತ ಸರ್ವೆ ನಡೀತಾ ಇದ್ರು. ಸೊ ಈ ತರ ಆಲ್ ಓವರ್ ಇಂಡಿಯಾನ ಸರ್ವೆ ಮಾಡ್ಕೊಂತ ಬಂದ್ರು. 19th century ಅರ್ಲಿ ಟೈಮ್ ಅಷ್ಟೊತ್ತಿಗೆ ಅವರ ಸರ್ವೆ ಎಲ್ಲ ಆಗ್ಬಿಟ್ಟು ಒಂದು ಕ್ಲಿಯರ್ ಮ್ಯಾಪ್ ಅವರಿಗೆ ಸಿಗ್ತಾ ಬಂತು. ಇನ್ ವಿಲೇಜಸ್ ರೆವಿನ್ಯೂ ಸರ್ವೇಸ್ ವರ್ ಕಂಡಕ್ಟೆಡ್. ಓಕೆ, ವಿಲೇಜ್ ಅಲ್ಲೂ ಕೂಡ ರೆವಿನ್ಯೂ ಸರ್ವೆ ಅಂದ್ರೆ ಕಂದಾಯಗಳನ್ನ ವಸೂಲಿ ಮಾಡ್ತಿದ್ರಲ್ವಾ. ಈಗ ನನ್ನ ಹತ್ರ ಒಂದು 10 acres ಲ್ಯಾಂಡ್ ಇದೆ ಅಂದ್ರೆ ಅದ್ರ ಸರ್ವೆನೂ ನಡೀತಾ ಇತ್ತು, ಅವ್ರಿಗೆಲ್ಲ ಪೇಪರ್ಸ್ ಅಲ್ಲಿ ಬರ್ಕ್ ಕೊಡ್ತಾ ಇದ್ರು. ಓಕೆ, ಸೊ ಈ ತರ ಎಲ್ಲ ಸರ್ವೇಸ್ಗಳು ಬ್ರಿಟಿಷ್ ಅವ್ರು ಮಾಡ್ಕೊಂತ ಬಂದ್ರು. ದ ಎಫರ್ಟ್ ವಾಸ್ ಟು ಫೈಂಡ್ ಔಟ್ ಆಲ್ ದ ಫ್ಯಾಕ್ಟ್ಸ್ ವಿಚ್ ಕುಡ್ ಬಿ ನೆಸೆಸರಿ ಟು ಅಡ್ಮಿನಿಸ್ಟ್ರೇಟಿವ್ ದ ರೀಜನ್ ಎಫೆಕ್ಟಿವ್ಲಿ ಇನ್ಕ್ಲೂಡೆಡ್. ಈಗ ಒಂದು ಎಫೆಕ್ಟಿವ್ ಆಗಿ ನಾನು ಒಂದು ಪ್ರದೇಶದಲ್ಲಿ ರೂಲ್ ಮಾಡಬೇಕು ಅಂತಂದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂದ್ರೆ ಸರ್ವೆ ಎಷ್ಟು ಇಂಪಾರ್ಟೆಂಟು, ಲೈಕ್ ಅದೇ ತರ ಆ ಒಂದು ಪ್ರದೇಶನ ತಿಳ್ಕೊಳ್ಳೋ ಸರ್ವೆಯಿಂದ ಎಲ್ಲ ಗೊತ್ತಾಗ್ತಿತ್ತು ಅವರಿಗೆ. ಆ ಏರಿಯಾದ ಟೋಪೋಗ್ರಫಿ ಏನಿದೆ, ಅಲ್ಲಿ ಟೆಕ್ಸ್ಚರ್ ಏನಿದೆ, ಲ್ಯಾಂಡ್ ಏನಿದೆ, ಸಾಯಿಲ್ ಕ್ವಾಲಿಟಿ ಏನಿದೆ, ಫ್ಲೋರಾ ಫೋನಾ, ಅಲ್ಲಿ ಯಾವ ತರ ಅನಿಮಲ್ಸ್ ಇದಾವೆ, ಯಾವ ತರ ಪ್ಲಾಂಟ್ಸ್ ಇದೆ, ಲೋಕಲ್ ಹಿಸ್ಟ್ರಿ ಏನು, ಅಲ್ಲಿ ಯಾವ ತರ ಕ್ರಾಪ್ ಪ್ಯಾಟ್ರನ್ ಅನ್ನ ಬೆಳೀತಾರೆ. ಸೊ ಒಂದು ಸರ್ವೆಯಿಂದ ಇಷ್ಟೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು ಅವರಿಗೆ. ಸೊ ಇದರಿಂದ ಅವರ ಅಡ್ಮಿನಿಸ್ಟ್ರೇಷನ್ ಪ್ರೋಸೆಸ್ ತುಂಬಾ ಈಸಿ ಆಗ್ತಾ ಬಂತು. ದೇ ವರ್ ಮೆನಿ ಅದರ್ ಸರ್ವೇಸ್ ಲೈಕ್ ಬೊಟಾನಿಕಲ್ ಸರ್ವೇಸ್, ಅಲ್ಲಿ ಯಾವ್ಯಾವ ತರ ಗಾರ್ಡನ್ಸ್ಗಳನ್ನ ಮಾಡ್ಬೋದು, ಬೊಟಾನಿಕಲ್ ಸರ್ವೇಸ್ ಅಂತ ಮಾಡ್ತಾ ಬಂದ್ರು. ಜಿಯೋಲಾಜಿಕಲ್ ಸರ್ವೇಸ್ಗಳು, ಗಿಡಗಳು, ಪ್ಲಾಂಟ್ಸ್ ವೆರೈಟೀಸ್ಗಳು, ಅನಿಮಲ್ಸ್ಗಳು, ಅಲ್ಲಿ ಸಿಕ್ಕಿರುವಂತ ಆರ್ಕಿಯಾಲಜಿಕಲ್ ಸರ್ವೇಸ್ಗಳು ಮಾಡ್ತಾ ಬಂದ್ರು. ನೆಕ್ಸ್ಟ್ ಆಂಥ್ರೋಪಾಲಜಿಕಲ್ ಸರ್ವೇಸ್, ಫಾರೆಸ್ಟ್ ಸರ್ವೇಸ್, ಲ್ಯಾಂಡ್ ಸರ್ವೇಸ್, ಓಕೆ, ಹೋಮ್ ಸರ್ವೇಸ್. ಓಕೆ, ಸೊ ಈ ತರ ಎಲ್ಲಾ ವೆರೈಟೀಸ್ ಆಫ್ ಸರ್ವೇಸ್ಗಳನ್ನು ಕೂಡ ಅವ್ರು ಮಾಡ್ಕೊಂತ ಬಂದ್ರು ಇನ್ಸ್ಟೆಡ್ ಆಫ್ ವೆರಿ ಕ್ವಿಕ್ ಟೈಮ್ ಅಲ್ಲಿ ಅಂತ ಹೇಳ್ಬೋದು. ಓಕೆ, ಅವ್ರಿಗೆ ಅಷ್ಟು ಈಗರ್ನೆಸ್ ಇತ್ತು ನಮ್ಮ ಇಂಡಿಯಾ ಮೇಲೆ ಕಂಟ್ರೋಲ್ ತಗೋಬೇಕು ಅಂತ. ಸೊ ಸೆಕೆಂಡ್ ಸೋರ್ಸ್ ಆಫ್ ಕಲೋನಿಯಲ್ ಪೀರಿಯಡ್ ಸಿಕ್ಕಿದ್ದು ಅಂತಂದ್ರೆ, ಸೆಕೆಂಡ್ ಸೋರ್ಸ್ ಮೀನ್ಸ್ ಅಫಿಷಿಯಲ್ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡ್ತಾ ಬಂದ್ರು. ನಮಗೆ ಸಿಕ್ಕಿರುವಂತದ್ದು ಅಫಿಷಿಯಲ್ ರೆಕಾರ್ಡ್ಸ್ಗಳು. ಫಸ್ಟ್ ಸರ್ವೆ ರೆಕಾರ್ಡ್ ಸಿಕ್ತು, ಅದಾದ್ಮೇಲೆ ಅಫಿಷಿಯಲ್ ರೆಕಾರ್ಡ್ ಸಿಕ್ತು. ಅಫಿಷಿಯಲ್ ರೆಕಾರ್ಡ್ಸ್ ಅಲ್ಲಿ ಏನೇನ್ ಇರ್ತಾ ಇತ್ತು, ಆಸ್ ದೀಸ್ ಅಫಿಷಿಯಲ್ ರೆಕಾರ್ಡ್ಸ್ ವರ್ ಕಲೆಕ್ಟೆಡ್ ಬೈ ಅಫಿಷಿಯಲ್ಸ್ ವರ್ಕಿಂಗ್ ಫಾರ್ ಬ್ರಿಟಿಷ್ ಗವರ್ನಮೆಂಟ್, ಅಂದ್ರೆ ಬ್ರಿಟಿಷ್ ಗವರ್ನಮೆಂಟ್ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಲ್ವಾ. ಸೊ ಅವರು ಅಫಿಷಿಯಲ್ ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡ್ತಾ ಇದ್ರು. ದೇ ಆರ್ ವೆರಿ ಸ್ಟ್ರಿಕ್ಟ್ ಇನ್ ಅಫಿಷಿಯಲ್ ರೆಕಾರ್ಡ್ಸ್. ಓಕೆ, ಸೊ ಲೈಕ್ ಸಮಥಿಂಗ್ ಲೈಕ್ ನಾವು ಅವರಿಂದ ಇದನ್ನೆಲ್ಲ ಕಲ್ತಿದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಐ ನೋ ದೇ ಆರ್ ವೆರಿ ರೂಡ್, ಬಟ್ ಆದ್ರೆ ಸಮ್ ಮ್ಯಾಟರ್ಸ್ ನಾವು ಅವರಿಂದ ಕಲ್ತಿದೀವಿ. ಓಕೆ, ಅಫಿಷಿಯಲ್ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡೋದ್ರಲ್ಲಿ ದೇ ಆರ್ ವೆರಿ ಸ್ಟ್ರಿಕ್ಟ್ ಅಂಡ್ ದೇ ಯೂಸ್ ಟು ರೈಟ್ ಎವ್ರಿಥಿಂಗ್ ಇನ್ ದ ಸ್ಕ್ರಿಪ್ಟ್. ಅಂದ್ರೆ ಎಲ್ಲ ಡಾಕ್ಯುಮೆಂಟೇಶನ್ ಅಲ್ಲಿ ಇರಬೇಕು, ಎಲ್ಲ ಸ್ಕ್ರಿಪ್ಟ್ಸ್ ಅಲ್ಲಿ ಇರಬೇಕು. ಓಕೆ, ಬ್ರಿಟಿಷ್ ಬಿಲೀವ್ಡ್ ದಟ್ ದ ಆಕ್ಟ್ ಆಫ್ ರೈಟಿಂಗ್ ವಾಸ್ ಇಂಪಾರ್ಟೆಂಟ್. ಓಕೆ, ಈ ತರನೇ ಮಾಡಿನೇ ಅವ್ರು ಎಲ್ಲ ರೈಟಿಂಗ್ ಫಾರ್ಮ್ ಅಲ್ಲಿ ಇಡ್ತಾ ಬಂದ್ರು. ಏನೇ ಒಂದು ಆಕ್ಟ್, ಪಾಲಿಸಿ ಏನೇ ಇದ್ರು ಕೂಡ ರೈಟಿಂಗ್ ಫಾರ್ಮ್ ಅಲ್ಲಿ ಬರೆಯೋದನ್ನ ತುಂಬಾ ಬಿಲೀವ್ ಮಾಡ್ತಾ ಇದ್ರು. ಓಕೆ, every instruction, plan, policy, decision, agreement, investment had to be clearly written up. Okay, so everything they believe in the writing. Okay, ಏನೇ ಇನ್ಸ್ಟ್ರಕ್ಷನ್ಸ್ ಹೇಳೋದಿದ್ರು, ಪ್ಲಾನ್ಸ್ ಹೇಳೋದಿದ್ರು, ಪಾಲಿಸಿ, ಡಿಸಿಷನ್ಸ್ಗಳು, ಅಗ್ರಿಮೆಂಟು ಮತ್ತೆ ಇನ್ವೆಸ್ಟ್ಮೆಂಟ್, ಯಾವ್ದ್ರ ಮೇಲೆ ಅಂದ್ರೆ ಇನ್ವೆಸ್ಟ್ ಮಾಡುತ್ತೆ ಎಲ್ಲ ಕೂಡ ಅವನು ರಿಟರ್ನ್ ಡಾಕ್ಯುಮೆಂಟ್ಸ್ ಅಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ರು. ಲೈಕ್ ರಿಟರ್ನ್ ಡಾಕ್ಯುಮೆಂಟ್ಸ್ ಅಲ್ಲಿ ಇದ್ರೆ ಸೇಫ್ ಅಂತ, ಬಾಯಲ್ಲಿ ಹೇಳ್ದಿರೋದು ಉಳಿಯೋದಿಲ್ಲ. ನೋಡಿ ರೆಕಾರ್ಡ್ಸ್, ಇಲ್ಲಿದೆ ನೋಡಿ ರೆಕಾರ್ಡ್ಸ್ ಇಲ್ಲಿದೆ ನೋಡಿ. ಸೊ ಈ ತರ ಎಲ್ಲದನ್ನು ಕೂಡ
ಅಫಿಷಿಯಲ್ ರೆಕಾರ್ಡ್ ಅಲ್ಲಿ ಇರೋದನ್ನ ಅವರು ಮಾಡ್ತಾ ಬಂದ್ರು. ದಿಸ್ ಕನ್ವಿಕ್ಷನ್ ಪ್ರೊಡ್ಯೂಸ್ಡ್ ಆನ್ ಅಡ್ಮಿನಿಸ್ಟ್ರೇಟಿವ್ ಕಲ್ಚರ್ ಆಫ್ ಮೆಮೋಸ್, ನಥಿಂಗ್ಸ್, ಓಕೆ, ನಥಿಂಗ್ ಅಂಡ್ ರಿಪೋರ್ಟ್ಸ್. ಸೊ ಮೆಮೋಗಳನ್ನ ನಾವೀಗ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಮೆಮೋ ಎಲ್ಲ ಕಳಿಸ್ತೀವಲ್ವಾ, ಅದೇ ಥರನೇ ಗೌರ್ಮೆಂಟ್ ಇಂದ ಮೆಮೋಸ್ಗಳು ಪಾಸ್ ಆಗ್ತಾ ಇತ್ತು, ರಿಪೋರ್ಟ್ಸ್ಗಳು ಅದೆಲ್ಲ ಕೂಡ ರಿಟರ್ನ್ ಫಾರ್ಮ್ ಅಲ್ಲಿನೇ ಇರ್ತಾ ಇತ್ತು. ಅದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಸೋರ್ಸ್ಗಳಲ್ಲಿ ಬರೋದು, ಅಂದ್ರೆ ಲೈಕ್ ಸಮಥಿಂಗ್ ಲೈಕ್ ಅಫಿಷಿಯಲ್ ಸೋರ್ಸ್ಗಳಲ್ಲಿ. ಆಲ್ದೋ ದೇ ಆರ್ ಎಕ್ಸಲೆಂಟ್ ಸೋರ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೌ ದ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಡ್ ಇನ್ ದೋಸ್ ಡೇಸ್. ಅವರಿಗೆ ಒಂದು ಎಕ್ಸಲೆಂಟ್ ಸೋರ್ಸ್ ಸಿಕ್ಕಿತ್ತು. ಹೇಗೆ ಅಂತಂದ್ರೆ ಅವಾಗಿನ ಕಾಲದಲ್ಲಿ ಅಡ್ಮಿನಿಸ್ಟ್ರೇಷನ್ ಹೇಗ್ ಮಾಡಬೇಕು, ಹೇಗ್ ಮಾಡ್ತಿದ್ರು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇತ್ತು. ದೇ ಡೂ ನಾಟ್ ಗಿವ್ ಇನ್ಫಾರ್ಮೇಶನ್ ಅಬೌಟ್ ದ ಕಾಮನ್ ಪೀಪಲ್ಸ್ ಲೈಫ್. ಸೊ ಅಫಿಷಿಯಲ್ ರೆಕಾರ್ಡ್ಸ್ಗಳಲ್ಲಿ ಅವ್ರು ಯಾವುದೇ ಕಾಮನ್ ಪೀಪಲ್ ಲೈಫ್ ಹೇಗಿತ್ತು ಅಂತ ಎಲ್ಲೂ ಬರ್ದಿಲ್ಲ, ಅಂದ್ರೆ ನಮಗೆ ಸಿಕ್ಕಿರುವಂತ ಸೋರ್ಸ್ ಅಲ್ಲಿ. ಯಾಕೆಂದ್ರೆ ಅಫಿಷಿಯಲ್ ರೆಕಾರ್ಡ್ಸ್ ಅಂದ್ರೆ ಕಂಪ್ಲೀಟ್ ಅಫಿಷಿಯಲ್ ಆಗಿ ಇರ್ತಾ ಇತ್ತು. ಆನ್ ಅಚೀವ್ ಇಸ್ ದ ಪ್ಲೇಸ್. Okay, I think that is the archive ಅನ್ಸುತ್ತೆ. I will let you know. An archive is the place where historical manuscripts and documents were kept. Okay, archives, I think archives ಅನ್ಸುತ್ತೆ ಅದು. ಹಿಸ್ಟಾರಿಕಲ್ ಮಾನ್ಸ್ಕ್ರಿಪ್ಟ್ಸ್ಗಳನ್ನ, ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿ ಇಡ್ತಾ ಇದ್ರು ಅಂತ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ದ ಆರ್ಚಿವ್ಸ್. ಐ ವಿಲ್ ಲೆಟ್ ಯು ನೋ ಇನ್ ದ ಮೈ ಕಮೆಂಟ್ ಸೆಕ್ಷನ್ ಅಂಡ್ ಆಲ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಇನ್ನೊಂದು ಕಲೋನಿಯಲ್ ಪೀರಿಯಡ್ ಅಲ್ಲಿ ಸಿಕ್ಕಿರುವಂತ ನಮಗೆ ಸೋರ್ಸು. ಓಕೆ, ಯಾವುದು ಅಂತಂದ್ರೆ ನ್ಯೂಸ್ ಪೇಪರ್ಸ್ ಅಂಡ್ ಲಿಟ್ರೇಚರ್. ಓಕೆ, ಅವಾಗಿನ ಕಾಲದಲ್ಲಿ ನ್ಯೂಸ್ ಪೇಪರ್ಸ್ಗಳು ತುಂಬಾ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆದವು. ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಇನ್ವೆಂಟ್ ಆಯಿತು, ಪೇಪರ್ಸ್ ಎಲ್ಲ ಪ್ರಿಂಟಿಂಗ್ ಎಲ್ಲ ಆಗ್ತಾ ಬಂದಾಗ ನ್ಯೂಸ್ ಪೇಪರ್ಸ್ ಬಿಕೇಮ್ ಕಾಮನ್ ಆಫ್ಟರ್ ದ ಇನ್ವೆಂಟ್ ಆಫ್ ದ ಪ್ರಿಂಟಿಂಗ್. Many newspapers in the vernacular medium were popular among the people. Okay, ತುಂಬಾ ವೆರೈಟೀಸ್ ಆಫ್ ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನ್ಯೂಸ್ ಪೇಪರ್ಸ್ಗಳು ಬರ್ತಾ ಹೋದ್ವು. ದೀಸ್ ನ್ಯೂಸ್ ಪೇಪರ್ಸ್ ಗಿವನ್ ಅಸ್ ದ ಗ್ಲಿಮ್ಸಸ್ ಆಫ್ ಕಾಮನ್ ಲೈಫ್ ಅಂಡ್ ಕಲ್ಚರ್. ಓಕೆ, ಈ ನ್ಯೂಸ್ ಪೇಪರ್ಸ್ಗಳಿಂದ ನಮಗೆ ಅಲ್ಲಿರುವಂಥ ಕಾಮನ್ ಲೈಫ್ಗಳು, ಕಲ್ಚರ್ ಎಲ್ಲ ಹೇಗೆ ಅಂತ ಗೊತ್ತಾಗ್ತಾ ಬಂತು. ಕೆಲವೊಂದು ಆಂಟಿ ಬ್ರಿಟಿಷ್ ಆರ್ಟಿಕಲ್ಸ್ ಕೂಡ ಪಬ್ಲಿಷ್ ಆಗ್ತಾ ಇತ್ತು. ನ್ಯೂಸ್ ಪೇಪರ್ಸ್ಗಳನ್ನ ಪಬ್ಲಿಷ್ ಮಾಡಬೇಡ್ರಿ ಅಂತ ಇಂಡಿಯನ್ಸ್ಗಳ ಮೇಲೆ ದಬ್ಬಾಳಿಕೆ ಎಲ್ಲ ಮಾಡ್ತಾ ಇದ್ರು. ಓಕೆ, ಸೊ ಈ ಥರ ಎಲ್ಲ ನಡೀತಾ ಇತ್ತವಾಗ. ಮೋರ್ ಓವರ್ ಅದರ್ ಫಾರ್ಮ್ಸ್ ಆಫ್ ಪಾಪ್ಯುಲರ್ ಲಿಟ್ರೇಚರ್ ಲೈಕ್ ನಾವೆಲ್ಸ್, ರಿಲಿಜಿಯಸ್ ಡಿಸ್ಕೋರ್ಸಸ್ ಆಲ್ಸೋ ಗಿವ್ ಅಸ್ ದ ರಿಚ್ ಇನ್ಫಾರ್ಮೇಶನ್ ಅಬೌಟ್ ದಟ್ ಪೀರಿಯಡ್. ನಾವೆಲ್ಸ್ಗಳು ಬರಿತಾ ಇದ್ರು, ಶಾರ್ಟ್ ಸ್ಟೋರೀಸ್ಗಳು, ಆರ್ಟಿಕಲ್ಸ್ಗಳು, ಪಾಂಪ್ಲೆಟ್ಸ್ಗಳು. ಓಕೆ, ಇದೆಲ್ಲದ್ರಿಂದ ನಮಗೆ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಆಂಟಿ ಬ್ರಿಟಿಷ್ ಪಾಂಪ್ಲೆಟ್ಸ್ಗಳೆಲ್ಲ ಪಬ್ಲಿಷ್ ಆಗ್ತಾ ಇತ್ತು. ರಾತ್ರೋರಾತ್ರಿ ಎಲ್ಲ ಪಬ್ಲಿಷ್ ಮಾಡಿ ಎಲ್ಲ ಕಡೆನೂ ಅವರು ಸ್ಪ್ರೆಡ್ ಮಾಡ್ತಾ ಇದ್ರು. ಓಕೆ, ಯಾಕೆ ಅಂತಂದ್ರೆ ಈ ನ್ಯೂಸ್ ಪೇಪರ್ಸ್ಗಳನ್ನ ಆಂಟಿ ಬ್ರಿಟಿಷ್ ಹೋದ್ರೆ ಬ್ರಿಟಿಷ್ ಅವರು ಪಬ್ಲಿಷ್ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ಕೆಲವೊಂದು ನೇಮ್ಲೆಸ್ ನಾವೆಲ್ಸ್ಗಳು ಬರ್ತಾ ಇತ್ತು. ಓಕೆ, ಅನಾಮಿಕ ಅಂತ ಹೇಳ್ತೀವಲ್ವಾ, ಸೊ ಆ ಥರ ವಿತೌಟ್ ನೇಮ್ಸ್ಗಳು. ಓಕೆ, ಸೊ ಈ ಥರ ಇದು ಒಂದು ಸಿಂಪಲ್ ಆ್ಯಂಡ್ ಕ್ವಿಕ್ ಕ್ಲಾಸ್ ಅಂತಲೇ ಹೇಳ್ಬೋದು. ಐ ನೋ ಇದರಲ್ಲೂ ತುಂಬ ಡೀಟೇಲ್ ಆಗಿ ಹೋದರೆ ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಕೂಡ ಇದೆ. ಓಕೆ, ನಾನು ಇವತ್ತು ನಿಮಗೆ ಆಸ್ ಐ ಟೋಲ್ಡ್ ಯು ಇಟ್ ಇಸ್ ಅ ಕ್ವಿಕ್ ರಿವಿಷನ್. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. If you want something like this video, please that also let me know in the comment section. I will provide you day by day. So in the next video I will take some MCQs on when, where and how. Okay, keep tuned with me, stay tuned with me. Thank you one and all. Namaste.